ಎಸ್ ಇಲ್ಲಿವರೆಗೂ ನಾವು ನೋಡ್ತಾ ಇದ್ದ ಹಾಗೆ ಹೇಳ್ತಾ ಇದ್ನಲ್ಲ ಆವಾಗಲೇ ಏನಪ್ಪಾ ಅಂದ್ರೆ ಸೊ ನಾವಿಲ್ಲಿ ಪ್ರೆಷರ್ ಬೆಲ್ಟ್ಸ್ ಅನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಪ್ರೆಷರ್ ಮಸ್ಟ್ ಅಂಡ್ ಶುಡ್ ಆಗಿ ಅರ್ಥ ಮಾಡ್ಕೋಬೇಕು. ಪ್ರೆಷರ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೆಲವೊಂದು ಬೇಸಿಕ್ಸ್ ಗಳನ್ನ ನಾನು ಅರ್ಥ ಮಾಡ್ಕೋಬೇಕಂತ ಹೇಳ್ತಾ ಇದ್ದೆ. ಅದರಲ್ಲಿ ಫಸ್ಟ್ ಅಟ್ಮಾಸ್ಫಿಯರು, ಆಮೇಲೆ ಅದೇ ರೀತಿಯಾಗಿ ಸಿಸ್ಟಮ್, ಇನ್ನೊಂದು ಯಾವ್ದಪ್ಪ ಆಗಿದ್ರೆ ಟೆಂಪರೇಚರ್ ಅಂಡ್ ಸೊ ಪ್ರೆಷರ್. ಸೊ ಸಿಮಿಲರ್ಲಿ ಅಗೈನ್ ಸೊ ಮತ್ತೆ ನೋಡಿ ಇಲ್ಲಿ ಕೆಲವೊಂದು ಮತ್ತೆ ಬೇರೆ ಟಾಪಿಕ್ಸ್ ಅನ್ನ ನಾನು ಲಿಂಕ್ ಮಾಡೋದಾದ್ರೆ ನಾ ಏನ್ ಹೇಳಿದ್ರೆ ಅದನ್ನೇ ರೈಟ್. ಇನ್ನೊಂದು ಏನ್ ಗೊತ್ತಿರಬೇಕು ಅಂದ್ರೆ ಸೊ ಇನ್ಸ್ಟೇಬಲ್ ಕಂಡೀಷನ್, ರೈಟ್, ಇನ್ಸ್ಟೇಬಲ್ ಕಂಡೀಷನ್, ಅಸ್ಥಿರ ಸ್ಥಿತಿ, ರೈಟ್. ಇನ್ನೊಂದು ಏನಂತ ಹೇಳಿದಪ್ಪ ಹಾಗಿದ್ರೆ ಸ್ಟೇಬಲ್ ಕಂಡೀಷನ್, ರೈಟ್, ಸ್ಟೇಬಲ್ ಕಂಡೀಷನ್. ಸೊ ಎರಡನ್ನ ಹೇಳಿದೆ, ಸ್ಥಿರ ಸ್ಥಿತಿ. ಹಾಗೆ ಯಾವಾಗ ಇನ್ಸ್ಟೇಬಲ್ ಕಂಡೀಷನ್ ಇರುತ್ತಲ್ವಾ, ಸೊ ವೆನ್ ಎವರ್ ಇನ್ಸ್ಟೇಬಲ್ ಕಂಡೀಷನ್ ಓಕೆ ಏರ್ ಏನಾಗ್ತಾ ಇರುತ್ತೆ ಹಾಗಿದ್ರೆ ಸೊ ಏರ್ ಯೂಶುವಲಿ ಸೊ ಏರ್ ಏನಾಗ್ತಾ ಇರುತ್ತೆ ಹಾಗಿದ್ರೆ ಸೊ ಏರು ಯೂಶುವಲಿ ಡಿಸೆಂಡ್ ಆಗ್ತಾ ಇರುತ್ತೆ. ಸೊ ರೈಟ್, ಏರ್ ಏನಾಗ್ತಾ ಇರುತ್ತೆ ಹಾಗಿದ್ರೆ ಸೊ ಏರು ಸೊ ಡಿಸೆಂಡ್ ಆಗ್ತಾ ಇರುತ್ತೆ. ಸಾರಿ, ಇನ್ಸ್ಟೇಬಲ್ ಅಂದ್ರೆ ಏರು, ಸಾರಿ ಫಾರ್ ದಟ್, ಏರೋ ಹೀಗೆ ಮೇಲ್ಮುಖ ಚಲನೆಯಲ್ಲಿರುತ್ತೆ. ಯಾವಾಗ ಸ್ಟೇಬಲ್ ಕಂಡೀಷನ್ ಅಂತ ಇರುತ್ತಲ್ಲ ಅವಾಗ ಏರ್ ಏನಾಗ್ತದೆ ಹಾಗಿದ್ರೆ ಎಸ್ ಕೆಳಮುಖ ಚಲನೆಯಲ್ಲಿರುತ್ತೆ. ಸೊ ಸಿಮಿಲರ್ಲಿ ಆಗಿದ್ರೆ ಯಾವಾಗ ಏರೋ ಮೇಲೆ ಹೋಗ್ತಾ ಇರುತ್ತಲ್ಲ ಹಾಗಿದ್ರೆ ಇದು ಏನು ಯಾವ ಏರಿಯಾವನ್ನ ಕಡಿಮೆ ಒತ್ತಡವನ್ನ ಎಲ್ಲಿ ಏರು ಡಿಸೆಂಡ್ ಆಗುತ್ತಲ್ವಾ ಅಲ್ಲಿ ಹಾಗಿದ್ರೆ ಎಸ್ ಹೈ ಪ್ರೆಷರ್ ಏರಿಯಾವನ್ನ ಅಧಿಕ ಒತ್ತಡವನ್ನ ಸೃಷ್ಟಿ ಮಾಡುತ್ತೆ. ಹಾಗೆ ಒಂದು ಕ್ಲಾರಿಟಿ ಏನೋ, ಏರ್ ಮ್ಯಾಲ್ ಹೋಗಲ್ಲಿ ಎಲ್ಲಿ ಮ್ಯಾಲ್ ಹೋಗುತ್ತೆ ಅಲ್ಲಿ ಕಡಿಮೆ ಒತ್ತಡ, ಎಲ್ಲಿ ಕೆಳ ಬರುತ್ತೆ ಅಧಿಕ ಒತ್ತಡ, ಮೇಲೆ ಹೋಗೋ ಕಂಡೀಷನ್ಗೆ ಅಸ್ಥಿರ ಸ್ಥಿತಿ, ಕೆಳಗೆ ಬರ್ತಕ್ಕಂಥ ಕಂಡೀಷನ್ಗೆ ನಾವೇನಂತ ಕರಿತೀವಿ ಹಾಗಿದ್ರೆ ಸ್ಟೇಬಲ್ ಸ್ಥಿತಿ ಅಥವಾ ಸ್ಥಿರ ಕಂಡೀಷನ್ ಅಂತ ಹೇಳಿ ಕರಿತೀವಿ. ಸೊ ಇದು ಕೂಡ ನಮಗೆ ಗೊತ್ತಿರಬೇಕು. ಸೊ 4ನೇ ಇಂಪಾರ್ಟೆಂಟ್ ಬೇಸಿಕ್ ಆಲ್ರೆಡಿ ಗೊತ್ತಾಯ್ತು. ಸೊ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಗೊತ್ತಿರಬೇಕಾಗಿರ್ತಕ್ಕಂಥ ಮತ್ತೊಂದು ಬೇಸಿಕ್ ಏನಪ್ಪಾ ಅಂದ್ರೆ ರೈಟ್, ಸಮ್ ಕಾನ್ಸೆಪ್ಟ್ಸ್ ಲೈಕ್ ಸ್ಪೆಸಿಫಿಕ್ ಹೀಟ್, ರೈಟ್, ಸ್ಪೆಸಿಫಿಕ್ ಹೀಟ್ ನಿರ್ದಿಷ್ಟ ಉಷ್ಣ, ರೈಟ್, ಇದು ನಾವು ನಿರ್ದಿಷ್ಟ ಉಷ್ಣ ಅಂತ ಹೇಳಿ ಕರಿತೀವಿ 1ನೇ ಪಾಯಿಂಟ್. ಪ್ಲಸ್ ಎರಡನೇದು ಯಾವ್ದಪ್ಪ ಅಂದ್ರೆ ಸೊ ಲೆಟೆಂಟ್ ಹೀಟು, ರೈಟ್, ಸೊ ಲೆಟೆಂಟ್ ಹೀಟ್ ಅಂತ ಕರಿತೀವಪ್ಪ. ಸೊ ರೈಟ್, ಇಟ್ ಇಸ್ ಕಾಲ್ಡ್ ಎಸ್ ಗುಪ್ತೋಷ್ಣ, ರೈಟ್. ಅದೇ ರೀತಿಯಾಗಿ ರೈಟ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಇಲ್ಲಿ. ಸೊ ಅದನ್ನ ನಾವು ಏನಂತ ಕರೀಣ ಅಂದ್ರೆ ಇಲ್ಲಿ ಅಲ್ಬಿಡೋ ಪ್ರತಿಫಲನ ಅಂತ ಹೇಳಿ ಕರಿತೀವಿ, ರೈಟ್. ಇದು ನಾವು ಪ್ರತಿಫಲನ, ಸಿಂಪಲ್ ಆಗಿ ಹೇಳೋದಾದ್ರೆ ಫಲನ ಅಂತ ಹೇಳಿ ಕರಿತೀವಿ, ರೈಟ್. ಸೊ ಈ ಮೂರು ಕೂಡ ನಮಗೆ ಮ್ಯಾಟರ್ ಆಗ್ತದೆ ಎಂಬತಕ್ಕಂಥದ್ದನ್ನ ನಾವಿಲ್ಲಿ ಮರೆಯಬಾರದು, ರೈಟ್. ಯಾವ್ದಾಗಿದ್ರೆ ನೆಕ್ಸ್ಟ್ ಐ ಥಿಂಕ್ ಇಟ್ಸ್ ದ 5th ಇಂಪಾರ್ಟೆಂಟ್ ಇಸ್ ಬೇಸಿಕ್. ಸೊ ರೈಟ್, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ, ರೈಟ್. ಯಾವ್ದಾಗಿದ್ರೆ ಇಲ್ಲಿ ಸೊ ಫಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದಪ್ಪ ಹಾಗಿದ್ರೆ ಸ್ಪೆಸಿಫಿಕ್ ಹೀಟು, ಲೆಟೆಂಟ್ ಹೀಟು, ಅಲ್ಲಿ ಬಿಡ ನೋಡೋಣ ಈಗ. ಸೊ ರೈಟ್, ಅಂದ್ರೆ ಇವೆಲ್ಲ ಏನಂದ್ರೆ ಬೇಸಿಕ್ಸ್ ಟು ಅಂಡರ್ಸ್ಟ್ಯಾಂಡ್ ಏನು ಒತ್ತಡ ಪಟ್ಟಿಗಳು. ಈಗ ಸೊ ಇದು ಅರ್ಥ ಆಗಬೇಕು ಅಂದ್ರೆ ನೋಡಿ ಕೆಲವೊಂದು ಕಾನ್ಸೆಪ್ಟ್ ಗಳನ್ನ ನಾವು ಇಲ್ಲಿ ಹೇಳ್ತಾ ಹೋಗೋಣ. ಒಂದೇದು ಏನ್ ಮಾಡ್ತಾ ಇದ್ದೀನಿ, ಒಂದು ಕಡೆಗೆ ಲ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ, ಸೊ ಮತ್ತೊಂದು ಕಡೆಗೆ ಇಲ್ಲಿ ರಿಲೇಟಿವ್ಲಿ ಯಾವ್ದನ್ನ ತೆಗೆದುಕೊಳ್ತಾ ಇದ್ದೀನಿ ಹಾಗಿದ್ರೆ ಇಲ್ಲಿ ವಾಟರ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ಹಾಗಾದ್ರೆ ಈಗ ಸೊ ಲ್ಯಾಂಡ್ ಅನ್ನ ನಾನು ಸುಮಾರು ರೈಟ್ ಎಷ್ಟಪ್ಪ ಅಂದ್ರೆ ಒಂದು 9 ಗಂಟೆಗೆ ಓಕೆ ಬಿಸಿ ಮಾಡ್ಲಿಕ್ಕೆ ಶುರು ಮಾಡಿದ್ದೀನಿ, ರೈಟ್. ಹಾಗೆ ಅನ್ಕೊಳ್ಳೋಣ, ಓಕೆ 9 AM ಅಂತ ಅನ್ಕೊಳ್ಳಿ. ಓಕೆ ಇದನ್ನು ಕೂಡ 9 AM ಗೆ ಇದನ್ನ ಬಿಸಿ ಮಾಡ್ಲಿಕ್ಕೆ ಶುರು ಮಾಡಿದೀವಿ. ಹಾಗಿದ್ರೆ ನಾವು ನೋಡಿದಾಗ ಸೊ ರೈಟ್ ಇದರಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ನೋಟ್ ಡೌನ್ ಆಗಿದೆ. ಯಾವಾಗ ಅಂದ್ರೆ ಸುಮಾರು 9 ಗಂಟೆ 1 ನಿಮಿಷಕ್ಕೆ. ಸೊ ಸಿಮಿಲರ್ಲಿ ಇಲ್ಲಿ ಕೂಡ ಅಷ್ಟೇ. ಸೊ ರೈಟ್, ಆ 1 ಡಿಗ್ರಿ ಸೆಲ್ಸಿಯಸ್ ನಾವು ಯಾವಾಗ ನೋಡ್ಕೊಂಡಿದೀವಿ ಅಂದ್ರೆ ಯಾವಾಗ ಗೊತ್ತಾಗಿದೆ ಅಥವಾ ಯಾವಾಗ ಆಗಿದೆ ಅಂದ್ರೆ ಸುಮಾರು 9 ನಿಮಿಷ, ಸಾರಿ 9 ಗಂಟೆ 5 ನಿಮಿಷಕ್ಕೆ, ರೈಟ್. ಎಷ್ಟಕ್ಕೆ 5 ಮಿನಿಟ್ಸ್. ಇಲ್ಲಿ 1 ಮಿನಿಟಿಗೆ ಆಗಿದ್ರೆ ಇಲ್ಲಿ ಆಗಿದ್ರೆ 5 ನಿಮಿಷಕ್ಕೆ ಆಗಿದೆ. ಹಾಗಿದ್ರೆ ಏನು ದ ಹೀಟ್ ರಿಕ್ವೈರ್ಡ್, ದ ಶಾಖ, ಬೇಕಾಗಿರುವ ಶಾಖ ಯಾವುದಕ್ಕೆ 1 ಡಿಗ್ರಿ 1 ಸೆಂಟಿಗ್ರೇಡ್ ಉಷ್ಣಾಂಶವನ್ನ ಹೆಚ್ಚಿಸಲು, ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಸ್ಪೆಸಿಫಿಕ್ ಹೀಟ್, ನಿರ್ದಿಷ್ಟ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಗೊತ್ತಿರಬೇಕು. ಹಾಗೆ ನಿರ್ದಿಷ್ಟ ಉಷ್ಣ ಯಾವ್ದಕ್ಕೆ ಜಾಸ್ತಿ ಇದೆ ಇಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಸಿಂಪ್ಲಿ ವಿ ಆರ್ ಟಾಕಿಂಗ್ ವಾಟರ್ಗೆ ಜಾಸ್ತಿ ಇದೆ. ಅಂದ್ರೆ ಲ್ಯಾಂಡ್ ಮತ್ತು ವಾಟರ್ ಅನ್ನ ಕಂಪೇರ್ ಮಾಡಿದ್ರೆ ಯಾವ್ದು ಜಾಸ್ತಿ ಹೀಟ್ ಆಗುತ್ತೆ ಅಂತ ಕೇಳಿದ್ರೆ ಸೊ ಲ್ಯಾಂಡ್. ಯಾಕೆ ಅಂತ ಕೇಳಿದ್ರೆ ಸ್ಪೆಸಿಫಿಕ್ ಹೀಟ್ ಕಾನ್ಸೆಪ್ಟ್ ಅನ್ನ ಹೇಳಿ, ಇಲ್ಲಾಂದ್ರೆ ಸಂವಹನ ಅಂತ ನಾವು ಕಂಡಕ್ಷನ್ ಅಂತ ಏನು ಓದ್ತೀವಿ, ಅಥವಾ ಇಲ್ಲಿ ವಾಟರ್ ಅಲ್ಲಿ ಪ್ರಚಲನ ನಡೀತಾ ಇರ್ತದ. ಓಕೆ, ಇಲ್ಲಿ ಯಾವ್ದು ನಡೀತಾ ಇರ್ತದೆ ಹಾಗಿದ್ರೆ ಸೊ ಕಂಡಕ್ಷನ್ ನಡೀತಾ ಇರ್ತದೆ ಅಂತ ಹೇಳಿ ಗೊತ್ತಿರಬೇಕು. ಹಾಗಾಗಿ ಈ ಸ್ಪೆಸಿಫಿಕ್ ಹೀಟ್ ಇಂದಾನೆ ಏನು ಕಾರಣಕ್ಕೆ ಓಕೆ ಏನು ಜನರೇಟ್ ಆಗುತ್ತೆ ಅಂದ್ರೆ ಯೂಶುವಲಿ ದ ವಿಂಡ್ಸ್, ರೈಟ್. ಏನ್ ಜನರೇಟ್ ಆಗುತ್ತೆ ಇಲ್ಲಿ ವಿಂಡ್ಸ್. ಹೆಂಗೆ ಅಂತ ಅದನ್ನ ನೋಡಿ. ಈಗ ಸಿಂಪ್ಲಿ ಐ ಆಮ್ ಟಾಕಿಂಗ್, ಇದನ್ನ ಮತ್ತೆ ನಾ ಹೇಳ್ತಾ ಇದ್ದೀನಿ ಹಾಗಿದ್ರೆ ರೈಟ್.
ಈಗ ಲ್ಯಾಂಡ್ ಮತ್ತು ಇದರಲ್ಲಿ ಯಾವ್ದ್ರಲ್ಲಿ ಜಾಸ್ತಿ ಟೆಂಪರೇಚರ್ ಇದೆ ಹಾಗಿದ್ರೆ ರಿಲೇಟಿವ್ಲಿ, ಸೊ ಲ್ಯಾಂಡ್ ಅಲ್ಲಿ ಹಾಗಿದ್ರೆ ರಿಲೇಟಿವ್ಲಿ ಉಷ್ಣ ಏನಿದೆ ಹಾಗಿದ್ರೆ ಜಾಸ್ತಿ. ಆಲ್ರೆಡಿ ಓಪನ್ ಸಿಸ್ಟಮ್ ಒಳಗೆ ನಾವೆಲ್ಲ ಓದಿದೀವಿ, ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಆಗ್ತದೆ ಅಂತ ಟೆಂಪರೇಚರ್ ಜಾಸ್ತಿ ಇದ್ರೆ ಹಾಗಾದ್ರೆ ಜಾಸ್ತಿ ಉಷ್ಣ ಇದೆ ಅಂದ್ರೆ ಸೊ ರೈಟ್ ರಿಲೇಟಿವ್ಲಿ ಸೊ ಪ್ರೆಷರ್ ಹೇಗಿರುತ್ತೆ ಹಾಗಿದ್ರೆ ಸೊ ಲೋ ಪ್ರೆಷರ್ ಇರುತ್ತೆ. ಹಾಗೆ ಮೇ ಬಿ ವಾಟರ್ ಅಲ್ಲಿ ರೈಟ್ ಇಲ್ಲಿ ಏನ್ ತಗೊಂಡಿದ್ದೀನಿ ವಾಟರ್ ಅಲ್ಲಿ ಟೆಂಪರೇಚರ್ ಹೇಗಿದೆ ಹಾಗೆ ರಿಲೇಟಿವ್ಲಿ ಕಡಿಮೆ ಇದೆ, ಹಾಗಾಗಿ ಇಲ್ಲಿ ಏನಿರ್ಬೋದು ಹಾಗಿದ್ರೆ ಹೈ ಪ್ರೆಷರ್ ಏರಿಯಾ. ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಏನು ಕ್ರಿಯೇಟ್ ಆಗಿದೆ ಅಂತ ಅಂದ್ರೆ ಸೊ ಯೂಶುವಲಿ ಹಿಯರ್ ರೈಟ್ ಇಲ್ಲೋ ಅಧಿಕ ಒತ್ತಡ ಇನ್ನೊಂದು ಕಡಿಮೆ ಒತ್ತಡ, ಹಾಗೆ ಇವೆರಡರ ಮಧ್ಯೆ ಏನು ಸ್ಥಾಪನೆ ಆಗಿದೆ ಅಂದ್ರೆ ಈ ತರ ಇಳಿಜಾರು. ಹಾಗಾದ್ರೆ ನಾರ್ಮಲಿ ಹಿಂಗಪ್ಪ ಅರ್ಲಿಯರ್ ಹೆಂಗಿತ್ತು ಅಂದ್ರೆ ಈ ತರ ಸೇಮ್ ಟೆಂಪರೇಚರ್. ಹಾಗೆ ಜಸ್ಟ್ ಒಂದು ಹ್ಯಾಂಡ್ ಅನ್ನ ನೀವು ನೋಡಿದ್ರಿ ಈಗ ರೈಟ್ ಈ ತರ ಇದೆ ಅಂತ ಅನ್ಕೊಳ್ಳಿ. ಸೊ ರೈಟ್ 35 ಡಿಗ್ರಿ ಸೆಲ್ಸಿಯಸ್ 35 ಡಿಗ್ರಿ ಸೆಲ್ಸಿಯಸ್ ಹಾಗಿದ್ರೆ ಇಲ್ಲಿ ಯಾವ ತರ ಸಮತಲವಾಗಿದೆ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಟೆಂಪರೇಚರ್ ಇಲ್ಲಿ 35 ಇದೆ ರೈಟ್, ಇಲ್ಲಿ ಟೆಂಪರೇಚರ್ ಎಷ್ಟಿದೆ ಇಲ್ಲಿ ರಿಲೇಟಿವ್ಲಿ 35 ಇದೆ, ಇಲ್ಲಿ ಟೆಂಪರೇಚರ್ ಏನಾಗಿದೆ ಹಾಗಿದ್ರೆ ರಿಲೇಟಿವ್ಲಿ ಕಡಿಮೆ ಇದೆ. ಹಾಗಿದ್ರೆ ಇಲ್ಲಿ ಡೆನ್ಸಿಟಿ ಏನಾಯ್ತು ಏರ್ ಮಾಲಿಕ್ಯೂಲ್ಸ್ ಜಾಸ್ತಿ ಆಯ್ತು, ಹಾಗಾದ್ರೆ ಡೆನ್ಸಿಟಿ ಜಾಸ್ತಿ ಆಗಿದೆ ಅಂದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್, ಅಂದ್ರೆ ಈ ತರ ಸ್ಲೋಪ್ ಬಂತು ಈಗ. ಓಕೆ ಈ ತರ ಸ್ಲೋಪ್ ಸಿಕ್ಕಿದೆ, ಹಾಗಿದ್ರೆ ಈ ಸ್ಲೋಪ್ಗೆ ವಿ ಕಾಲ್ ಎಸ್ ಓಕೆ ಗ್ರೇಡಿಯಂಟ್. ಓಕೆ ಇಳಿಜಾರು ಅಂತ ಕರಿಬಹುದಪ್ಪ ರೈಟ್. ಸೊ ಸ್ಲೋಪ್ ಅಥವಾ ಗ್ರೇಡಿಯಂಟ್ ಅನ್ನಿ ಅಥವಾ ಇಳಿಜಾರು ಅಂತೂ ಕರಿ. ಯಾವ್ದರ ಗ್ರೇಡಿಯಂಟ್ ಇದೋ ನೋಡಿ, ಇದರ್ ಟೆಂಪರೇಚರ್ ಸ್ಲೋಪ್ ಆದ್ರೂ ಕರೀರಿ ಅಥವಾ ಟೆಂಪರೇಚರ್ ಇಳಿಜಾರು ಉಷ್ಣ ಇಳಿಜಾರು ಆದ್ರೂ ಕರೀರಿ, ಅಥವಾ ಏನ್ ಕರಿಬಹುದಾಗಿದೆ ಇದನ್ನ ಆಪ್ಕೋ ಒತ್ತಡ ಇಳಿಜಾರು ಅಂತಾನು ಕರಿಬಹುದು. ಸೊ ಪ್ರೆಷರ್ ಗ್ರೇಡಿಯಂಟ್ ಆದ್ರೂ ಕರೀರಿ, ಉಷ್ಣ ಯಾಕಂದ್ರೆ ಟೆಂಪರೇಚರ್ ಗ್ರೇಡಿಯಂಟ್ ಇದೆ ಅದ್ರಲ್ಲಿ ಆಟೋಮೆಟಿಕ್ಲಿ ಏನಿದೆ ಅಲ್ಲಿ ಉಷ್ಣ ಯಾವುದು ನಿಮ್ಮ ಒತ್ತಡ ಗ್ರೇಡಿಯಂಟ್ ಕೂಡ ಇರುತ್ತೆ. ಈಗ ಹಾಗಿದ್ರೆ ಆಲ್ರೆಡಿ ಏನಿಲ್ಲ ಅಂದ್ರೆ ಅಟ್ಮಾಸ್ಫಿಯರ್ ಒಳಗೆ ಏನಿರ್ತದ ಏರ್ ಇರ್ತದ, ಹಾಗಾದ್ರೆ ಹಿಂಗಿರ್ತಕ್ಕಂಥದ್ದು ಇವಾಗ ಏನಾಗಿದೆ ಹಿಂಗಾಗಿದೆ. ಹಾಗೆ ಏರ್ ಏನಾಗುತ್ತೆ ಈಗ ಡೆನ್ಸಿಟಿ ಇದೆ ಏರೋ, ಹಾಗಾದ್ರೆ ಏನಾಗುತ್ತೆ ಈ ಏರೋ ಇಟ್ ಸ್ಟಾರ್ಟ್ ಟು ಮೂವ್, ಹೌದಲ್ಲ. ಇಲ್ಲಿ ಏನಿದೆ ಯಾಕೆ ಅಂತಂದ್ರೆ ಡೆನ್ಸಿಟಿ ಜಾಸ್ತಿ ಇದೆ, ಹಾಗಾದ್ರೆ ಈ ಡೆನ್ಸ್ಡ್ ಏರ್ ಏನಾಗುತ್ತೆ ಈಗ ಹಾಗಿದ್ರೆ ಇಟ್ ವಿಲ್ ಸ್ಟಾರ್ಟ್ ಟು ಬ್ಲೂ. ಓಕೆ ಸ್ಟಾರ್ಟ್ ಟು ಸ್ಲೈಡ್. ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ನಾವೇನು ತಗೊಳ್ಳೋದ್ರೆ ಈ ತರ ಸ್ಲೈಡ್ ಆಗಕ್ಕೆ ಶುರುವಾಗುತ್ತೆ, ಹೌದಲ್ಲ. ಯಾವ ಕಡೆಯಿಂದ ಯೂಶುವಲಿ ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ, ಸಿಂಪಲ್ ಆಗಿದು ಯಾಕಂದ್ರೆ ಈ ತರ ಇಳಿಜಾರಿದೆ. ಸೊ ರೈಟ್ ಹಾಗಿದ್ರೆ ಈ ಏರು ಅಂದ್ರೆ ಡೆನ್ಸ್ಡ್ ಏರು ಅಂದ್ರೆ ಡೆನ್ಸಿಟಿ, ಯಾಕಂದ್ರೆ ಮಾಲಿಕ್ಯೂಲ್ ಜಾಸ್ತಿ ಇದೆ, ಹಾಗೆ ಡೆನ್ಸ್ಡ್ ಏರು ಚಲನೆಯನ್ನೇ ನಾವೇನಂತ ಕರಿತೀವಿ ಅಂದ್ರೆ ವಿಂಡ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಇದಕ್ಕೆ ವಿ ಕಾಲ್ ಇಟ್ ಆಸ್ ಅ ಮಾರುತ. ಏನಂತ ಕರಿತೀವಿ ಇದಕ್ಕೆ ನಾವು ಸೊ ಮಾರುತ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಸೊ ಗೊತ್ತಿರಬೇಕು. ಹಾಗಾದ್ರೆ ಒಂದು ವಿಂಡೋ ಆಗಬೇಕು ಅಂತಂದ್ರೆ ನಮಗೆ ಕ್ಲಾರಿಟಿ ಆಫ್ ಸ್ಪೆಸಿಫಿಕ್ ಹೀಟ್ ಗೊತ್ತಿರಬೇಕು. ಒಂದು ಸ್ಪೆಸಿಫಿಕ್ ಹೀಟ್ ಕಾನ್ಸೆಪ್ಟ್ ನಮ್ಗೆ ಕ್ಲಾರಿಟಿ ಇಲ್ಲ ಅಂದ್ರೆ ಅಲ್ಲಿ ವಿಂಡ್ ಹೆಂಗ್ ಜನರೇಟ್ ಆಗುತ್ತೆ ಅಂತ ಗೊತ್ತಿರಲ್ಲ. ಆಮೇಲೆ ಇನ್ನೊಂದು ಸ್ಪೆಸಿಫಿಕ್ ಹೀಟ್ ಅಲ್ಲಿ ಸೊ ವಿಂಡ್ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ರೈಟ್. ಈಗ ಫಾರ್ ಎಕ್ಸಾಂಪಲ್ ಈ ಫ್ಯಾನ್ ತಿರುಗ್ತಾ ಇದೆ ಅಥವಾ ಎ ಸಿ ಇದೆ ಅಥವಾ ಫ್ಯಾನ್ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಈ ಫ್ಯಾನ್ ಓಕೆ ಯಾಕೆ ಎ ಸಿ ಎಕ್ಸಾಂಪಲ್ ಬರೋದಿಲ್ಲ, ಹಾಗೆ ಫ್ಯಾನ್ ಅಂತ ಅನ್ಕೊಳ್ಳಿ, ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ ಫ್ಯಾನ್ ಹಿಂಗ್ ಸುತ್ತಾ ಇರ್ತದ. ಹಾಗಾದ್ರೆ ಆ ಫ್ಯಾನ್ ಇಂದ ಗಾಳಿ ಬರುತ್ತೆ, ಎಸ್ ಆರ್ ನೋ. ಹಾಗಾದ್ರೆ ಆ ಗಾಳಿ ಆ ಏನಿದೆ ಅಲ್ವಾ ಅದು ಫ್ಯಾನ್ ವಿಂಗ್ಸ್ ಇದೆ ಅಲ್ಲ ಅಲ್ಲಿ ಜಾಸ್ತಿ ಇರುತ್ತೆ, ಬಟ್ ಆ ಸೆಂಟರ್ ಅಲ್ಲಿ ಗಾಳಿ ಕಮ್ಮಿ. ಅಂದ್ರೆ ಇದನ್ನೇ ಅರ್ತ್ ಅಂತ ತಗೊಳ್ಳಿ ಈಗ. ಹಾಗಾದ್ರೆ ಆ ಅರ್ತ್ ಸೆಂಟರ್ ಅಲ್ಲಿ ಆ ಗಾಳಿ ಕಮ್ಮಿ, ಆದ್ರೆ ಓಕೆ ಆ ಸೆಂಟರ್ ಇಂದ ಮುಂದೆಗಡೆ ಹೋದಂಗೆಲ್ಲ ಆ ಗಾಳಿಯ ಒಂದು ಇಂಟೆನ್ಸಿಟಿ ಸೂಕ್ಷ್ಮತೆ ಅಥವಾ ತೀವ್ರತೆ ಹೇಗಿರುತ್ತೆ ರಿಲೇಟಿವ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಗಾಳಿ ಇದೆಯಲ್ವಾ ಅದು ಒಂದು ಇಮ್ಯಾಜಿನ್ ಓನ್ಲಿ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಆ ಗಾಳಿಗೆ ಅಥವಾ ಆ ಒಂದು ಬಲಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕೋರಿಯೋಲಿಸ್ ಬಲ ಅಂತ ಹೇಳಿ ಕರಿತೀವಿ ರೈಟ್. ದ ಕೋರಿಯೋಲಿಸ್ ಫೋರ್ಸ್ ಏನಂತ ಕರಿತೀವಿ ಇದಕ್ಕೆ ನಾವು ದ ಕೋರಿಯೋಲಿಸ್ ಫೋರ್ಸ್ ಅಥವಾ ಇದನ್ನ ಸೊ ಕೋರಿಯೋಲಿಸ್ ಬಲ, ಕೋರಿಯೋಲಿಸ್ ರೈಟ್, ದ ಕೋರಿಯೋಲಿಸ್ ಬಲ, ದ ಕೋರಿಯೋಲಿಸ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಯಾವಾಗ ಈ ಕೋರಿಯೋಲಿಸ್ ಫೋರ್ಸ್ ಓಕೆ ಎಲ್ಲಿ ಜಾಸ್ತಿ ಇದೆ ಅಂದಂಗೆ ಹಾಗಿದ್ರೆ ಆ ಫ್ಯಾನಿನ ಎರಡು ಆ ಕಡೆ ಸೈಡ್ ಏನ್ ಬರ್ತದಲ್ವಾ ಸೊ ಆ ಕಡೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸೊ ಭೂಮಿ ಇದೆ ಅಂತ ಅನ್ಕೊಳ್ಳಿ ರೈಟ್, ಇದನ್ನ ಇಕ್ವೇಟರ್ ಅಂತ ಅನ್ಕೊಳ್ಳಿ. ಹಾಗೆ ಇಕ್ವೇಟರ್ ಇಂದ ಮೇಲೆ ಹೋದಂಗೆಲ್ಲ ಸೊ ಈ ಕೋರಿಯೋಲಿಸ್ ಬಲ ಏನಾಗುತ್ತೆ ಅಂತಂದ್ರೆ ದ ಕೋರಿಯೋಲಿಸ್ ಫೋರ್ಸ್ ದ ಫೋರ್ಸ್ ಏನಿದೆ ಅಲ್ಲ ಜಾಸ್ತಿ ಆಗ್ತಾ ಹೋಗ್ತದ, ಅಥವಾ ಮುಂದೆ ಕೆಳಗಡೆ ಬಂದಂಗೆಲ್ಲ ಕಡಿಮೆ. ಅದು ಮೇ ಬಿ ದ ನೆಟ್ ಫೋರ್ಸ್ ಇಸ್ ಆಕ್ಚುಲಿ 0 ಅಟ್ ವೇರ್ ನಿಮ್ಮ ಇಕ್ವೇಟರ್. ಹಾಗಾಗಿ ಅದು ಒಂದು ರೀಸನ್ ಅನ್ನ ಕೊಡ್ಬೋದು ಒಂದು. ಆಮೇಲೆ ಇನ್ನೊಂದು ಆಗಿದ್ರೆ ಈ ಕೋರಿಯೋಲಿಸ್ ಫೋರ್ಸ್ ಎಲ್ಲಿ ಜಾಸ್ತಿ ಇರುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ಓಕೆ ನೆನಪಿಟ್ಕೋಬೇಕು ಮೇಲೆ ಕೋರಿಯೋಲಿಸ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬೆಂಡಿಂಗ್, ಬಾಗುವಿಕೆ ರೈಟ್. ಯಾವ್ದಕ್ಕೆ ಕಾರಣ ಆಗುತ್ತೆ ಹಾಗಿದ್ರೆ ದ ಕೋರಿಯೋಲಿಸ್ ಫೋರ್ಸ್ ಬೆಂಡಿಂಗಿಗೆ ಕಾರಣ ಆಗ್ತದ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ವಿಂಡ್ ಇದೆ ಅಂತ ಅನ್ಕೊಳ್ಳೋಣ, ಯಾವ್ದೋ ಒಂದು ವಿಂಡ್ ವಾಟ್ ಎವರ್ ಸೊ ಅದು ವಾಟರ್ ಏನೇ ತಗೊಳ್ಳಿ ಹಾಗೆ ಹಿಂಗ್ ಮೂವ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ ರೈಟ್. ಓಕೆ ಇದು ಹಿಂಗ್ ಮೂವ್ ಆಗ್ತಾ ಇದ್ದಂಗೆ ಮೇಲೆ ಹೋದಂಗೆಲ್ಲ ಏನಾಗುತ್ತೆ ಇದು ಈ ತರ ಬೆಂಡ್ ಆಗ್ಲಿಕ್ಕೆ ಶುರುವಾಗುತ್ತೆ. ಅದು ಯಾವ ಕಡೆ ಬೆಂಡ್ ಆಗುತ್ತೆ ರೈಟ್, ಬಿಕಾಸ್ ಆಫ್ ರೊಟೇಷನ್ ಆಫ್ ಅರ್ತ್ ಇಂದ ಇಟ್ ಇಸ್ ಆಕ್ಚುಲಿ ಓಕೆ ನದರ್ನ್ ಹೆಮಿಸ್ಫಿಯರ್ ಅಲ್ಲಿ ರೈಟ್ ಕಡೆಗೆ.
ಅದೇ ತರನಾಗಿ ರೈಟ್ ಓಕೆ ನಿಮ್ಮ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಅವುಗಳ ಲೆಫ್ಟ್ ರೈಟ್ ಅವುಗಳ ಲೆಫ್ಟ್ ಏನಾಗುತ್ತೆ ಅದು ನಮ್ಗಳ ಲೆಫ್ಟ್. ನಾವು ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ದೃಷ್ಟಿ ಇಟ್ಕೊಂಡು ನೋಡಿದ್ರೆ ಹಿಂಗೆ ಮುಂದೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಲೆಫ್ಟ್ ಆಗುತ್ತೆ, ಇದು ನಮ್ಮ ರೈಟ್ ಆಗುತ್ತೆ, ಇದು ನಮ್ಮ ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಹಾಗಾಗಿ ಆಮೇಲೆ ಈ ಬಾಗುವಿಕೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ನಿಮ್ಮ ಕೋರಿಯಲ್ ಫೋರ್ಸ್. ಹಾಗಿದ್ರೆ ಹೈಯೆಸ್ಟ್ ಬೆಂಡಿಂಗ್ ಜಾಸ್ತಿ ಹಿಂಗಿರ್ಬೋದು ಇಲ್ಲಿ ಎಲ್ಲಿ ನಿಮ್ಮ ಧ್ರುವ ಪ್ರದೇಶದಲ್ಲಿ ರೈಟ್. ಇದರ ಹೆವಿ ಬೆಂಡಿಂಗ್ ಇರ್ತದ ಎಲ್ಲಪ್ಪ ಅಂತ ಕೇಳಿದ್ರೆ ಧ್ರುವ ಪ್ರದೇಶದಲ್ಲಿ. ಬಟ್ ಆ ಕೋರಿಯಲಿಸ್ ಬಲ ಹೇಗೆ ನಿಮ್ಮ ಇಕ್ವಟೋರಿಯಲ್ ಏರಿಯಾ ಅಥವಾ ನಿಮ್ಮ ಸಮಭಾಜಕ ವೃತ್ತದ ಕಡೆಗೆ ಬಂದಂಗೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಯೂಶ್ವಲಿ ವಾಟ್ ವಿ ಬಿಲೀವ್ 5 ಡಿಗ್ರಿ ನಾರ್ತ್ ಅಂಡ್ 5 ಡಿಗ್ರಿ ಸೌತ್ ಅಲ್ಲಿ ಜಾಸ್ತಿ ಅಥವಾ ಅದಕ್ಕಿಂತ ಮೇಲ್ಗಡೆ ಹೋದಷ್ಟೇ ಅದು ಅದರ ಇಂಪ್ಯಾಕ್ಟ್ ಆಗ್ತಾ ಹೋಗ್ತದೆ. ಓಕೆ, ಅದರ ಈ ಒಂದು ಬೆಲ್ಟ್ ಒಳಗಡೆ ಇರೋದಿಲ್ಲ. ಹಾಗಾಗಿ ಕೋರಿಯಲಿಸ್ ಫೋರ್ಸ್ ಇಲ್ಲ ಅಂದ್ರೆ ಅಲ್ಲಿ ಓನ್ಲಿ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಏರ್ ಅಥವಾ ಏರ್ ಅಥವಾ ಏರ್. ಅದು ಯಾಕೆ ಅಂತ ಅಂದ್ರೆ ಆಮೇಲೆ ನೋಡೋಣ ಅಂತ ಅದನ್ನ ಬೇಕಾದ್ರೆ. ಎಸ್, ಇವಾಗ ಜಸ್ಟ್ ಇವಾಗ ಎಷ್ಟೇ ಗೊತ್ತಿರಲಿ ಈಗ ನಮಗೆ ಏನಪ್ಪಾ ಆಗಿದ್ರೆ ಸೊ ಓಕೆ ಏನೋ ಸ್ಪೆಸಿಫಿಕ್ ಹೀಟ್ ಅಂದ್ರೆ ನಮಗೆ ಏನೇನು ಪಾಯಿಂಟ್ ಗೊತ್ತಿರಬೇಕು, ವಿಂಡ್ ಪಾಯಿಂಟ್ ಗೊತ್ತಿರಬೇಕು. ವಿಂಡ್ ಗೊತ್ತಾಯಿತು ಅಂದ್ರೆ ಕೋರಿಯಲಿಸ್ ಫೋರ್ಸ್ ಗೊತ್ತಿರಬೇಕು. ಹಾಗಾದ್ರೆ ಈಗ ಇನ್ನೊಂದು ಪಾಯಿಂಟ್ ಇದರಲ್ಲಿ ನಾವೇನು ನೆನ್ಪಿಟ್ಕೋಬೇಕು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವಾಗ ಕೋರಿಯಲಿಸ್ ಫೋರ್ಸ್ ಜನರೇಟ್ ಆಗ್ತಾ ಇದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ನಿಮಗೆ ಕೋರಿಯಲಿಸ್ ಫೋರ್ಸ್ ಇದೆ ಅಂದ್ರೆ ಇದಕ್ಕೆ ಕಾರಣ ಏನಾಗಿದ್ರೆ ನಮ್ಮ ಭೂಮಿಯ ಸುತ್ತುವಿಕೆ, ರೊಟೇಷನ್ ಆಫ್ ಅರ್ತ್. ಹಾಗಾಗಿ ಯಾವಾಗ ರೊಟೇಷನ್ ಆಫ್ ಅರ್ತ್ ಇರುತ್ತೋ ಅವಾಗ ನಮಗೆ ಅದು ಕೋರಿಯಲ್. ಫ್ಯಾನ್ ತಿರುಗಿದಾಗೆಲ್ಲ ಗಾಳಿ ಬರ್ತದೆ. ಹಾಗೆ ಫ್ಯಾನ್ ಅಂತ ಅಂದ್ರೆ ಯಾವುದು ನಮ್ಮ ಭೂಮಿಯ ಪರಿಭ್ರಮಣೆ ಅಥವಾ ಭೂಮಿಯ ಭ್ರಮಣೆ ಥಿಂಗ್ಸು ರೈಟ್. ಸುತ್ತುವಿಕೆ, ಆ ಸುತ್ತುವಿಕೆಯಿಂದ ಏನ್ ಬರ್ತದೆ ಅಲ್ಲಿ ಕೋರಿಯಲಿಸ್ ಫೋರ್ಸ್ ಬಂದೇ ಬರ್ತದೆ. ಹಾಗಾದ್ರೆ ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ವಿಂಡ್ ಇದೆ ರೈಟ್. ಹಾಗಿದ್ರೆ ಏನಾಗಿದೆ ಇಲ್ಲೊಂದು ವಿಂಡ್ ಹಿಂಗ್ ಜನರೇಟ್ ಆಗಿದೆ. ವಿಂಡ್ ಜನರೇಟ್ ಆಗಿ ಮೂವ್ ಆಗ್ತಾ ಇದೆ ಅಂದ್ರೆ ಮೇ ಬಿ ಓಕೆ ಕೋರಿಯಲಿಸ್ ಫೋರ್ಸ್ ಹೆಂಗಿರುತ್ತೆ, ಭೂಮಿ ಸುತ್ತೋದು ಹೆಂಗಿರುತ್ತೆ, ಸೊ ಲೈಕ್ ದಿಸ್ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಈ ವಿಂಡ್ ಏನಿದೆ ಅಲ್ಲ, ಸೊ ವಿಂಡ್ ನ ಡೈರೆಕ್ಷನ್ ಇದು ಆಕ್ಚುಲಿ ಏನು ಡೈರೆಕ್ಷನ್ ಆಫ್ ವಿಂಡ್, ಇದು ಏನು ಕೋರಿಯಲಿಸ್ ಫೋರ್ಸ್ ಅಂದ್ರು ಅದೇ, ರೊಟೇಷನ್ ಆಫ್ ಅರ್ತ್ ಅಂದ್ರು ಅದೇ ಇನ್ಮೇಲೆ. ಸೊ ಹಾಗಿದ್ರೆ ಹೇಗಿರುತ್ತೆ ಇದು ಆಕ್ಚುಲಿ ಪರ್ಪೆಂಡಿಕ್ಯುಲರ್, ಲಂಬಾಕಾರವಾಗಿರುತ್ತೆ. ಆದ್ರೆ ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ಈ ಥರ್ಮಲ್ ಕಾಂಟ್ರಾಕ್ಷನ್ ಇಂದ ಅಥವಾ ನಿಮ್ಮ ಒತ್ತಡದ ಇಳಿಜಾರಿನಿಂದ ಇದರ ವೆಲಾಸಿಟಿ, ಈ ವಿಂಡ್ ವೆಲಾಸಿಟಿ ಜಾಸ್ತಿ ಆಗಿ ಇಟ್ ಕ್ಯಾನ್ ಕ್ಯಾಚ್ ದ ಸೇಮ್ ವೆಲಾಸಿಟಿ. ಈಗ ಫಾರ್ ಎಕ್ಸಾಂಪಲ್ ಇದು ರೊಟೇಷನ್ ಆಫ್ ಅರ್ತ್ ಅನ್ನಿ, ಕೋರಿಯಲಿಸ್ ಫೋರ್ಸ್ ಅನ್ನಿ, ಓಕೆ ಯಾವ್ದಾಗುತ್ತೆ ಇದು ವಿಂಡ್ ವೆಲಾಸಿಟಿ. ಇದು ಯಾವ್ದಾಗಿದ್ರೆ ವಿಂಡ್. ನೋಡಿ ಅರ್ಲಿಯರ್ ಏನಾಗಿತ್ತು ಈ ಭೂಮಿ ಈ ಒಂದು ಮಾರುತ ಸೊ ಹೆಂಗ್ ಫಾರ್ಮ್ ಹೆಂಗ್ ಹೋಗ್ತಾ ಇತ್ತು ಆ ನಿಮ್ಮ ಯಾವುದು ನಿಮ್ಮ ಕೋರಿಯಲಿಸ್ ಬಲಕ್ಕೆ ಲಂಬ, ಆದ್ರೆ ಈಗ ಸಮತಲ. ಹಾಗಾಗಿ ಈ ತರ ಹೋಗ್ತಕ್ಕಂಥ ವಿಂಡ್ಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಜಿಯೋಸ್ಟ್ರಾಫಿಕ್ ಮಾರುತಗಳು ಅಥವಾ ಜಿಯೋಸ್ಟ್ರಾಫಿಕ್ ವಿಂಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು ಜಿಯೋಸ್ಟ್ರಾಫಿಕ್ ವಿಂಡ್ಸ್. ಹಾಗಾದ್ರೆ ಜಿಯೋಸ್ಟ್ರಾಫಿಕ್ ವಿಂಡ್ಗಳಿಗೆ ರೈಟ್ ಇನ್ನೊಂದು ಹೆಸರೇ ನೆಕ್ಸ್ಟ್ ಪಾಯಿಂಟ್ ಏನ್ ಗೊತ್ತಿರ್ಬೇಕಿಲ್ಲಿ ದ ಜಿಯೋಸ್ಟ್ರಾಫಿಕ್ ವಿಂಡ್ಸ್. ಇವೆಲ್ಲ ಬೇಸಿಕ್. ಓಕೆ, ದ ಜಿಯೋಸ್ಟ್ರಾಫಿಕ್ ವಿಂಡ್ಸ್ ಅಥವಾ ಜಿಯೋಸ್ಟ್ರಾಫಿಕ್ ಮಾರುತಗಳಿಗೆ ಇನ್ನೊಂದು ಹೆಸರೇ ಜೆಟ್ ಧಾರೆಗಳು, ದ ಜೆಟ್ ಸ್ಟ್ರೀಮ್ಸ್ ಅಂತ ಕರಿತೀವಿ. ಓಕೆ, ಏನಂತ ಕರಿತೀವಿ ಇದಕ್ಕೆ ಜೆಟ್ ಧಾರೆಗಳು ಅಥವಾ ಜೆಟ್ ಸ್ಟ್ರೀಮ್ಸ್ ಅಂತ ಕರಿತೀವಿ. ಹಾಗಾದ್ರೆ ಯಾವುದೇ ಒಂದು ವಿಂಡ್, ಅದು ವಿಂಡ್ ಜೆಟ್ ಧಾರೆ ಏನದು ಇದು ಇಟ್ ಸೆಲ್ಫ್ ಎ ವಾಟ್ ಇಟ್ ಈಸ್ ಎ ಮಾರುತ. ಅದು ಒಂದು ವಿಂಡೇ, ಆದ್ರೆ ಆ ವಿಂಡೋ ಪರ್ಪೆಂಡಿಕ್ಯುಲರ್ ಆಗಿ ಯೂಶುವಲಿ ಬ್ಲೋ ಆಗುತ್ತೆ. ಬಟ್ ಅದು ಆಕ್ಚುಲಿ ಹೆಂಗ್ ಬ್ಲೋ ಆಗ್ಬೇಕು ಅಂತಂದ್ರೆ ಓಕೆ ಭೂಮಿಯ ಏನು ಸಮತಲವಾಗಿ ಭೂಮಿಯ ಆ ಒಂದು ಸುತ್ತುವಿಕೆಯ ಸೇಮ್ ವೆಲಾಸಿಟಿ ಮೀನ್ಸ್ ಸೇಮ್ ಡೈರೆಕ್ಷನ್ ಅಲ್ಲಿ ಈ ತರ ಏನಾದ್ರೂ ಸುತ್ತುವರೆದ್ರೆ ಅಂತಹ ಮಾರುತಗಳಿಗೆ ದ ಜಿಯೋಸ್ಟ್ರಾಫಿಕ್ ಮಾರುತಗಳು ಅಥವಾ ಜೆಟ್ ಧಾರೆಗಳು ಅಂತ ಹೇಳಿ ಕರಿತೀವಿ. ಹಾಗಾಗಿ ಒಂದು ಪಾಯಿಂಟ್ ನಿಮಗೆ ಏನು ಗೊತ್ತಿರಬೇಕು ಅಂದ್ರೆ ನೋಡಿ, ಹಾಗಿದ್ರೆ ಸೊ ಎಲ್ಲೆಲ್ಲಿ ಟೆಂಪರೇಚರ್ ಫಾರ್ ಎಕ್ಸಾಂಪಲ್ ಟೆಂಪರೇಚರ್ ಜಾಸ್ತಿ, ಟೆಂಪರೇಚರ್ ಕಡಿಮೆ, ಹಾಗಿದ್ರೆ ಹೈ ಪ್ರೆಷರು ಹೌದಲ್ಲ, ಟೆಂಪರೇಚರ್ ಕಮ್ಮಿ ಇದ್ರೆ ಹೈ ಪ್ರೆಷರ್ ಆಲ್ರೆಡಿ ಗೊತ್ತಿದೆ, ಟೆಂಪರೇಚರ್ ಜಾಸ್ತಿ ಇದ್ರೆ ಲೋ ಪ್ರೆಷರು. ಹಾಗಾಗಿ ಏನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ವಿ ನೆಕ್ಸ್ಟ್ ಓಕೆ ಇಳಿಜಾರು ಕ್ರಿಯೇಟ್ ಆಗಿದೆ ಅಂದ್ರೆ ಓಕೆ ನೋಡಿ, ಹಾಗಿದ್ರೆ ಇಳಿಜಾರು ಕ್ರಿಯೇಟ್ ಆಗಿದೆ ಅಂದ್ರೆ ಅಲ್ಲಿ ಏನ್ ಕ್ರಿಯೇಟ್ ಆಗುತ್ತೆ ವಿಂಡೋ. ಹಾಗಾದ್ರೆ ಈ ವಿಂಡೋ ಪರ್ಪೆಂಡಿಕ್ಯುಲರ್ ಆಗಿದ್ದು ಚಾನ್ಸಸ್ ಏನಿರುತ್ತೆ ಹಾಗಿದ್ರಲ್ಲಿ ಇಟ್ ಕ್ಯಾನ್ ಬಿ ಜಿಯೋಸ್ಟ್ರಾಫಿಕ್ ವಿಂಡ್ ಅಥವಾ ಜೆಟ್ ಸ್ಟ್ರೀಮ್. ಹಾಗಾದ್ರೆ ಇನ್ಮೇಲೆ ಏನ್ ಕ್ಲಾರಿಟಿ ಇರಬೇಕು ಅಂದ್ರೆ ಎಲ್ಲೆಲ್ಲಿ ಅಥವಾ ಏನ್ ಕನ್ಕ್ಲೂಷನ್ ಅಂದ್ರೆ ಈ ಪಾಯಿಂಟ್ ಇಂದು ಎಲ್ಲಿ ಓಕೆ ಟೆಂಪರೇಚರ್ ಡಿಫರೆನ್ಸ್ ಓಕೆ ಎಲ್ಲೆಲ್ಲಿ ಆಗಿದ್ರೆ ಉಷ್ಣಾಂಶದ ವ್ಯತ್ಯಾಸ ದ ಟೆಂಪರೇಚರ್ ಸೊ ಡಿಫರೆನ್ಸ್ ಇರುತ್ತೆ ನೋಡಿ, ಇಲ್ಲಿದೆ ಅಲ್ಲ ಹೈ ಮತ್ತು ಲೋ ಡಿಫರೆನ್ಸ್ ಇರುತ್ತಲ್ಲ, ಅಥವಾ ಯಾವ್ದು ಡಿಫರೆನ್ಸ್ ಅಂತ ಕರಿಬಹುದು ಈಗ ಒತ್ತಡದ ರೈಟ್ ದ ಪ್ರೆಷರ್ ಡಿಫರೆನ್ಸ್ ಇರುತ್ತಲ್ವಾ ರೈಟ್ ಏನಿರುತ್ತಲ್ಲ ದ ಪ್ರೆಷರ್ ಡಿಫರೆನ್ಸ್ ಇರುತ್ತಲ್ವಾ. ಸೊ ಯೂಶುವಲಿ ಹಾಗಿದ್ರೆ ಅಲ್ಲಿ ಏನಿರುತ್ತೆ ಅನ್ನಂಗಾಯ್ತು ಅಲ್ಲಿ ಒಂದು ಮಾರುತ ರೈಟ್ ಏನಿರುತ್ತೆ ಅಲ್ಲೊಂದು
ಮಾರುತ ಇರ್ತದ. ಎಲ್ಲಿ ಎಲ್ಲಿ ಮಾರುತ ಇರುತ್ತೋ ಅಲ್ಲಿ ಹಾಗಿದ್ರೆ ಏನಿರ್ಬೋದು, ಅದು ಪಾಸಿಬಿಲಿಟಿ ಆಫ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಕೋರಿಲಿಸ್ ಎಫೆಕ್ಟ್ ಇದ್ದೇ ಇರುತ್ತೆ. ಜೊತೆಗೆ ಆ ಮಾರುತ ಕ್ಯಾನ್ ಟೇಕ್ ದ ಫೇಸ್, ಓಕೆ, ದ ಪೇಸ್ ಆಫ್ ವಾಟ್ ದ ಅರ್ತ್. ಹಾಗಿದ್ರೆ ಅವಾಗ ಏನಾಗ್ಬೋದು, ಹಾಗಿದ್ರೆ ಅದು ಇಟ್ ಕ್ಯಾನ್ ಬಿಕಮ್ ದಿ ಜಿಯೋಸ್ಟ್ರಾಫಿಕ್ ಅಥವಾ ಓಕೆ ಜೆಟ್ ಸ್ಟ್ರೀಮ್, ಜಿಯೋಸ್ಟ್ರಾಫಿಕ್ ವಿಂಡ್ ಅಥವಾ ವಿಂಡ್ಸ್ ಅಥವಾ ವಿಂಡ್ ಅಥವಾ ಜೆಟ್ ಧಾರೆಗಳು, ಜೆಟ್ ಸ್ಟ್ರೀಮ್ಸ್ ಅಂತ ಹೇಳಿ ಕರಿತೀವಿ, ಅಥವಾ ಜೆಟ್ ಧಾರೆಗಳು. ಇವಾಗ ಹೇಳಿ ಆಗಿದ್ರೆ ಜೆಟ್ ಧಾರೆಗಳು ಆಗ್ಬೇಕಂದ್ರೆ ಕಂಪಲ್ಸರಿ ವಿಂಡ್ ಇರಬೇಕು. ವಿಂಡ್ ಇರಬೇಕು ಅಂದ್ರೆ ಅಲ್ಲಿ ಪ್ರೆಷರ್ ಡಿಫ್ರೆನ್ಸ್ ಇರಬೇಕು, ಇಲ್ಲ ಟೆಂಪರೇಚರ್ ಡಿಫ್ರೆನ್ಸ್ ಇರಬೇಕು. ಇನ್ಮೇಲೆ ನೆನ್ಪಿಟ್ಕೊಳ್ಳಿ, ಯಾವ ಯಾವ ಪ್ರದೇಶದಲ್ಲಿ ಟೆಂಪರೇಚರ್ ವ್ಯತ್ಯಾಸ ಇರುತ್ತೋ, ಪ್ರೆಷರ್ ಡಿಫ್ರೆನ್ಸ್ ಇರುತ್ತೋ, ಅಲ್ಲಿ ಏನಿರುತ್ತೆ ಜೆಟ್ ಧಾರೆ ಇರ್ತಕ್ಕಂತಹ ಚಾನ್ಸ್ ಇರ್ತದ. ಈ ಪಾಯಿಂಟ್ ಕೂಡ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತದ. ಹಾಗಿದ್ರೆ ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಒಂದು ವೇಳೆ ಈಗ ನೋಡಿ ಇಳಿಜಾರು ಇದೆ ಅಲ್ವಾ, ಈಗ ಫಾರ್ ಎಕ್ಸಾಂಪಲ್ ತುಂಬಾ ಟೆಂಪರೇಚರ್ ವ್ಯತ್ಯಾಸ ಆದ್ರೆ, ನಾನು ಹೇಳಿದೆ ಇಳಿಜಾರು ಆಗ್ಬೇಕು ಅಂದ್ರೆ ಹೈ ಟೆಂಪರೇಚರ್ ಲೋ ಟೆಂಪರೇಚರ್, ರೈಟಾ? ಹಾಗೆ ಮೇ ಬಿ ಹೈ ಟೆಂಪರೇಚರ್ ಲೋ ಟೆಂಪರೇಚರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಹೆಂಗೆ ತಗೊಳ್ಳೋಣ ಅಂದ್ರೆ, ಇದು 35 ಡಿಗ್ರಿ ಸೆಲ್ಸಿಯಸ್ ಇದೆ, ಇದು ಮೇ ಬಿ 30 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅನ್ಕೊಳ್ಳಿ. ಅಥವಾ ಇನ್ನೊಂದು ಕಂಡೀಷನ್, ಒಂದೇ ಕಂಡೀಷನ್ ಆಯ್ತೇನ್ರಪ್ಪ, ಇನ್ನೊಂದು ಕಂಡೀಷನ್ ತಗೊಳ್ಬೇಕು. ಇದನ್ನ 30 ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಳ್ತಾ ಇದ್ದೀನಿ, ಇದನ್ನ 20 ಡಿಗ್ರಿ ಸೆಲ್ಸಿಯಸ್ ಅಂತ ತೆಗೆದುಕೊಳ್ತಾ. ಇನ್ನೊಂದು ಕಂಡೀಷನ್ ಬೇಕಾದ್ರೆ ಇದನ್ನ 35 ಡಿಗ್ರಿ ಸೆಲ್ಸಿಯಸ್ ತಗೊಂಡಿದ್ದೀನಿ, ಇದನ್ನ ಬೇಕಾದ್ರೆ 10 ಡಿಗ್ರಿ ಸೆಲ್ಸಿಯಸ್. ಹಾಗೆ ಇಲ್ಲಿ ಟೆಂಪರೇಚರ್ ಡಿಫ್ರೆನ್ಸ್ ಎಲ್ಲಿ ಜಾಸ್ತಿ ಇದೆ, ಇದರಲ್ವಾ ಇಲ್ಲಿ ಎಷ್ಟಿದೆ ಡಿಫ್ರೆನ್ಸ್ ಆಗಿದೆ, ಯೂಶುವಲಿ 35 - 10 ಎಸ್ 25 ಡಿಗ್ರಿ ಸೆಲ್ಸಿಯಸ್ ಇದೆ ಡಿಫ್ರೆನ್ಸ್. ಇಲ್ಲಿ ಹಾಗಿದ್ರೆ ಅರೌಂಡ್ ಓಕೆ 15 ಡಿಗ್ರಿ ಸೆಲ್ಸಿಯಸ್, ರೈಟ್? ಅದೇ ರೀತಿಯಾಗಿ ಇಲ್ಲಿ ಅರೌಂಡ್ 5 ಡಿಗ್ರಿ ಸೆಲ್ಸಿಯಸ್. ಹಾಗಿದ್ರೆ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ ಇಲ್ಲಿ. ಹಾಗಿದ್ರೆ ಟೆಂಪರೇಚರ್ ಡಿಫ್ರೆನ್ಸ್ ಮೀನ್ಸ್ ಇನ್ಮೇಲೆ ನೆನ್ಪಿಟ್ಕೋಬೇಕು, ಇಟ್ ಇಸ್ ಅ ಇಳಿಜಾರು, ರೈಟ್? ಇದನ್ನ ಏನ್ ಕರಿತೀವಿ ನಾವು ಇಲ್ಲಿ ಇಳಿಜಾರು ಮೀನ್ಸ್. ಇಲ್ಲಿ ಹಾಗಿದ್ರೆ ಇಳಿಜಾರು ಮೇ ಬಿ ಹಿಂಗಿರ್ಬೋದು, ಇಲ್ಲಿ ಸ್ವಲ್ಪ ಇಳಿಜಾರು ಏನಾಗಿದೆ ಈ ತರ ಇರಬಹುದು, ರೈಟ್? ಇದಕ್ಕಿಂತ ಈ ತರ, ಅಥವಾ ಇದನ್ನ ಇನ್ನೂ ನಿಮಗೆ ಕ್ಲಿಯರ್ ಆಗಿದ್ದು ಅರ್ಥ ಆಗ್ಬೇಕು ಅಂದ್ರೆ ಬೇಕಾದ್ರೆ ಇಳಿಜಾರನ್ನ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಇದನ್ನ ಹೆಂಗ್ ಬರೀಬಹುದು ನೋಡಿ, ಸ್ಟೀಪ್ ಆಗಿ ಬರೀಬಹುದು. ಇದನ್ನ ಹೆಂಗ್ ಬರೀಬಹುದಪ್ಪ ಅಂದ್ರೆ ಓಕೆ ಲೈಕ್ ದಿಸ್, ಹಿಂಗಿದೆಯಾ? ಯು ಕ್ಯಾನ್ ರೈಟ್ ಲೈಕ್ ದಿಸ್ ಅಂದ್ರೆ ಸ್ಟೀಪ್ ಆಗಿ. ಇದು ಸ್ವಲ್ಪ ಹೇಗೆ ಬರುತ್ತೆ, ಸ್ವಲ್ಪ ಹಿಂಗ್ ಬರಬಹುದು ಇದು, ರೈಟ್? ಇದು ಹಿಂದೆ ಹೆಂಗ್ ಬರುತ್ತೆ, ರಿಲೇಟಿವ್ಲಿ ಹಿಂಗ್ ಬರುತ್ತೆ. ಹಾಗಾಗಿ ಎಷ್ಟು ಟೆಂಪರೇಚರ್ ಡಿಫ್ರೆನ್ಸ್ ಇರುತ್ತಲ್ಲ ಅಷ್ಟು ಇಳಿಜಾರು ಸ್ಟ್ರಾಂಗ್. ಹಾಗೆ ಇಳಿಜಾರು ತುಂಬಾ ಇತ್ತು ಅಂದ್ರೆ ಈ ಒಂದು ಏರು ಹೆಂಗ್ ಮೂವ್ ಆಗ್ತದ, ಫಾಸ್ಟ್ ಆಗಿ, ಹೌದಲ್ಲ? ಈಗ ಸ್ಲೋಪ್ ಈಗ ಫಾರ್ ಎಕ್ಸಾಂಪಲ್ ರೈಟ್ ಈ ತರ ಇದೆ, ರೈಟ್? ಇದನ್ನ ಇಲ್ಲಿ ಬರಿತಾ ಇದೆ ನೋಡಿ, ಹಿಂಗಿದೆ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಹೀಗಿದೆ ಅಂದ್ರೆ ಇಲ್ಲಿರ್ತಕ್ಕಂಥ ಈ ಏರ್ ಅಥವಾ ಡೆನ್ಸಿಟಿ ಆಫ್ ಏರ್ ಏನಿದೆ ಅಲ್ಲ ಫಾಸ್ಟ್ ಮೂವ್ ಆಗುತ್ತೆ. ಫಾಸ್ಟ್ ಮೂವ್ ಆಗುತ್ತೆ ಅಂದ್ರೆ ಫ್ಲೋ ಹೇಗಿರುತ್ತದೋ ಸ್ಟ್ರೈಟ್ ಆಗಿರುತ್ತೆ. ಹೇಗಿರುತ್ತದೋ ಸ್ಟ್ರೈಟ್, ನೇರವಾಗಿ ಆ ಒಂದು ಮಾರುತ ಚಲಿಸ್ತದ. ಇಲ್ಲಿ ಮಾರುತ ಮೀನ್ಸ್ ಜೆಟ್ ಧಾರೆ. ಆ ಜೆಟ್ ಧಾರೆ ಹೇಗೆ ಚಲಿಸ್ತದ, ನೇರವಾಗಿ. ಹಾಗಾದ್ರೆ ಯಾವುದೋ ಒಂದು ಜೆಟ್ ಧಾರೆ ನೇರವಾಗಿ ಚಲಿಸ್ತಾ ಇದೆ ಅಂದ್ರೆ ಅದರ ವೆಲಾಸಿಟಿ ಜಾಸ್ತಿ ಇದೆ, ಅಥವಾ ಯಾವಾಗ ಯಾವಾಗ ವೆಲಾಸಿಟಿ ಜಾಸ್ತಿ ಇರುತ್ತೋ ಆ ಜೆಟ್ ಧಾರೆ ನೇರವಾಗಿ ಚಲಿಸ್ತಾ ಇರ್ತದ ಅಂತ. ಒಂದು ವೇಳೆ ಆ ಜೆಟ್ ಧಾರೆ ಸ್ವಲ್ಪ ಏನಾಗಿದೆ ಅಲ್ಲಿ ಟೆಂಪರೇಚರ್ ಡಿಫ್ರೆನ್ಸ್ ಕಮ್ಮಿ ಆಯ್ತು ಅಂದ್ರೆ ನೇರವಾಗಿ ಇರ್ತಕ್ಕಂಥದ್ದು ಏನಾಗುತ್ತೆ, ಸ್ವಲ್ಪ ಸ್ಲೋಪ್ ಹೆಂಗ್ ಬರುತ್ತೆ, ಇದು ಈ ತರ ಹಿಂಗೆ ಓಕೆ ಹಿಂಗ್ ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇದನ್ನೇ ನಾವು ಸೈನಸ್ ಫ್ಲೋ ಅಂತ ಕರಿತೀವಿ. ಇದನ್ನ ಏನ್ ಕರಿತೀವಿ ನಾವು, ಇದಕ್ಕೆ ಸೈನಸ್. ಇನ್ನೂ ಏನಾದರೂ ಟೆಂಪರೇಚರ್ ಇನ್ನೂ ಕಮ್ಮಿ ಆಯ್ತು ಅಂದ್ರೆ ರೈಟ್ ಲೈಕ್ ದಿಸ್, ಮುಗಿದೋಯ್ತು ಈ ತರ, ರೈಟ್ ಲೈಕ್ ದಿಸ್. ವಾಟ್? ಸೊ ಮಿಯಾಂಡರಿಂಗ್ ಶೇಪ್ ನಾವು ಓದಿರ್ತೀವಲ್ಲ ದ ಫ್ಲೂವಿಯಲ್ ಲ್ಯಾಂಡ್ ಫಾರ್ಮ್ಸ್ ಅಲ್ಲಿ, ರೈಟ್? ಆ ಮಿಯಾಂಡರಿಂಗ್ ರೀತಿಯಲ್ಲಿ ಏನಾಗುತ್ತೆ, ಅದು ಆ ಜೆಟ್ ಧಾರೆ ಏನೋ ತಿರುಗ್ಲಿಕ್ಕೆ ಶುರು ಆಗ್ತದ. ಹಾಗಾಗಿ ಇದನ್ನೇ ನಾವು ಏನ್ ಕರಿತೀವಿ ಅಂದ್ರೆ ದ ರಾಸ್ಬಿ ವೇವ್ಸ್. ದ ರಾಸ್ಬಿ ವೇವ್ಸ್. ಹಾಗೆ ರಾಸ್ಬಿ ವೇವ್ಸ್ ಮೀನ್ಸ್ ದೇ ಆರ್ ದಿ jet streams at the decay, okay, what do you say, that at the declining stage ಅಥವಾ ಡಿಕೇಡೆಂಟ್ ಆಗ್ತಾ ಇದಾವೆ. ಆಕ್ಚುಲಿ ಜೆಟ್ ಧಾರೆಗಳು ಏನಾಗ್ತಾ ಇದಾವೆ, ಕೊನೆಯ ಹಂತದಲ್ಲಿದೆ ಅಂತ ಹೇಳಿ ನಿಮಗೆ ಗೊತ್ತಿರಬೇಕಾಗ್ತದ, ರೈಟ್? ಸೊ ಹಾಗಾಗಿ ಇದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್, ರೈಟ್? ನಿಮಗೆ ಗೊತ್ತಿರಬೇಕಾಗ್ತದೆ. ಹಾಗಾಗಿ ಸ್ಟ್ರೈಟ್ ಫ್ಲೋ ಇದ್ರೆ ಓಕೆ ನಿಮ್ಮ ಜೆಟ್ ಸ್ಟ್ರೀಮ್ ವೆಲಾಸಿಟಿ ಹೆಂಗಿರುತ್ತೆ, ಅಥವಾ ಇನ್ನೂ ಸ್ವಲ್ಪ ಕಮ್ಮಿ ಆದ್ರೆ ಓಕೆ ಅದು ಹೆಂಗಾಗುತ್ತೆ, ಸ್ವಲ್ಪ ಹಿಂಗೆ ನಿಧಾನಕ್ಕೆ ಹಿಂಗೆ ಸುತ್ತಲಿಕ್ಕೆ ಶುರುವಾಗುತ್ತೆ. ಇನ್ನೂ ಕಮ್ಮಿ ಆದ್ರೆ ಲೈಕ್ ದಿಸ್ ಸ್ನೇಕ್ ಲೈಕ್, ರೈಟ್? ಅದಕ್ಕೆ ನಾವು ಈ ವಾಟ್ ಯು ಸೇ ದಟ್ ನಮ್ಮ ಸರ್ಪದ ಆಕಾರ ತರ, ರೈಟ್? ಅದು ಎಸ್ ಆಕಾರ ತರ ಮೂವ್ ಆಗ್ಲಿಕ್ಕೆ ಶುರುವಾಗ್ತದೆ ಎಂತಕ್ಕಂಥದ್ದು. ಹಾಗೆ ಈ ಕಾನ್ಸೆಪ್ಟ್ ಮೇಲೆ ಸೊ ಏನಿದೆ ಅಂತಂದ್ರೆ ಇದು ಪೋಲಾರ್ ವರ್ಟೆಕ್ಸ್ ಅಂತ ಓದ್ತೀರಿ, ಓಕೆ? ಯಾಕಂದ್ರೆ ಪೋಲಾರ್ ವರ್ಟೆಕ್ಸ್ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಅದು ಏನಿದೆ ಸಿಂಪಲ್ ಆಗಿ ಇಲ್ಲಿ ಹೇಳ್ತೀನಿ. ಸೊ ರೈಟ್, ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ. ಈಗ ಫಾರ್ ಎಕ್ಸಾಂಪಲ್ ಓಕೆ ಅರೌಂಡ್ ನಾನು ಹೇಳ್ತಾ ಇದ್ದೀನಿ 5 ಡಿಗ್ರಿಯಿಂದ ಅರೌಂಡ್ ಅಪ್ ಟು 35 ಡಿಗ್ರಿ. ಕೆಲವೊಂದು ಬುಕ್ಕಲ್ಲಿ 30 ಅಂತ ಇರ್ತದ, ರೈಟ್? ಅದೇ ಆದಂತ 35 ಇಂದ ಅರೌಂಡ್ 65 ಡಿಗ್ರಿ, ರೈಟ್? ಅದಾದ ನಂತರ ಯು ಕ್ಯಾನ್ ರೈಟ್ ಇಟ್ ಆಸ್ ಅಪ್ ಟು ದಿ 90 ಡಿಗ್ರಿ.
ಯೂಶ್ವಲಿ. ಓಕೆ, ಇಲ್ಲಿ ಕೂಡ ಏನಾಗುತ್ತೆ ಅಂತ ಅಂದರೆ, ಸೊ ರೈಟ್, ಬೈ ಬಲೆಟ್ಸ್ ಲಾ ಪ್ರಕಾರ ರೈಟ್ ಈ ಥರ ಸುತ್ತ ಇರ್ತದ. ಸಿಮಿಲರ್ಲಿ ಅಗೈನ್ ರೈಟ್, ಏನಾದರೂ ಲೋ ಪ್ರೆಷರ್ ಇದೆ ಅಂದರೆ ಇವಾಗ ಸುತ್ತಮುತ್ತಲು ಹೈ ಪ್ರೆಷರ್ ಇದೆ ಅಂತ ಅನ್ಕೊಂತೀವಿ, ಹಾಗಾಗಿ ಅಪ್ಲೈ ದಿ ಕೋರಿಲಿಸ್ ಎಫೆಕ್ಟು ಈ ಥರ ಬರ್ತವೆ. ಇವು ಸೈಕ್ಲೋನ್ಸ್ ಅಂತ ಕರಿತೀವಿ. ಓಕೆ, ನಾವು ನೋಡೋಣಂತೆ. ಇದು ಟೆಂಪರೇಚರ್ ಸೆಕ್ಷನ್ ಅಲ್ಲಿ ಬರ್ತದೆ, ನಾಟ್ ಇನ್ ದ ಪ್ರೆಷರ್, ರೈಟ್ ಈ ಥರ. ಇಲ್ಲಿ ನೋಡಿ, ಹಾಗಾದ್ರೆ ಈ ವರ್ಲಿಂಗ್ ಏನಿದೆ, ಈ ಸುತ್ತುವಿಕೆ ಏನಿದೆ, ಎಲ್ಲಿ ಟ್ರಾಪಿಕಲ್ ಏರಿಯಾದಲ್ಲಿ ಅದಕ್ಕೆ ಟ್ರಾಪಿಕಲ್ ಸೈಕ್ಲೋನ್ ಅಂತಾರೆ. ಟೆಂಪರೇಟ್, ಬಟ್ ರೀಸನ್ಸ್ ಬೇರೆ ಇದೆ. ಓಕೆ, ಇದಕ್ಕೆ ಟೆಂಪರೇಚರ್ ಕಾರಣ, ಇದಕ್ಕೆ ಟೆಂಪರೇಚರ್ ಡಿಫ್ರೆನ್ಸ್ ಕಾರಣ, ರೈಟ್. ಏರ್ ಮಾಸ್ ಅರ್ಥ ಆದರೆ ಇದು ಅರ್ಥ ಆಗುತ್ತೆ. ಸೊ ರೈಟ್, ಇದಕ್ಕೆ ಅಂತ ಕರಿತೀವಿ ನಾವು ಟೆಂಪರೇಟ್ ಸೈಕ್ಲೋನ್ಸ್ ಅಂತ ಹೇಳಿ ಕರಿತೀವಿ, ಅಥವಾ ಸಬ್ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತೀವಿ, ವೇವ್ ಸೈಕ್ಲೋನ್ಸ್ ಅಂತೀವಿ, ಎಕ್ಸ್ಟ್ರಾ ಟ್ರಾಪಿಕಲ್ ಅಂತೀವಿ. ಸೊ ವಾಟ್ ಎವರ್ ಯು ಕ್ಯಾನ್ ಸೇ. ಅದಾದ ನಂತರ ಇದನ್ನು ನಾವು ಪೋಲಾರ್ ಸೈಕ್ಲೋನ್ ಅಂತ ನಾನು ಕರಿತೀನಿ, ರೈಟ್. ಅಥವಾ ಇದಕ್ಕೆ ನಾವು ಪೋಲಾರ್ ವರ್ಟೆಕ್ಸ್ ಅಂತ ಹೇಳಿ ಕರಿತೀವಿ. ಆದರೆ ಡಿಫ್ರೆನ್ಸ್ ಏನು ಅಂದರೆ, ಇಟ್ಸ್ ಅ ಟೋಟಲಿ ಡ್ರೈ ಇದು, ರೈಟ್. ಇವೆಲ್ಲ ಹಂಗಲ್ಲ, ರೈಟ್. ಇವೆರಡು ಡ್ರೈ ಅಲ್ಲ ಆ್ಯಕ್ಚುಲಿ. ಓಕೆ, ಇದು ಡ್ರೈ ಅಲ್ಲಿ. ಇಲ್ಲಿ ಕೂಡ ಐಯಲ್ಲಿ ಲೋ ಪ್ರೆಷರೇ ಇರ್ತದೆ. ಬಟ್ ವಾಟ್ ಇಸ್ ದ ಸಿಂಪಲ್ ಡಿಫ್ರೆನ್ಸ್ ಏನು ಅಂತ ಅಂದರೆ, ಇವೆಲ್ಲವೂ ಕೂಡ ವೆಟ್ ಕಂಡೀಷನ್ಸ್ ಆಗಿದೆ. ಅಂದರೆ ದೇ ಕ್ಯಾನ್ ಇಲ್ಡ್ ಬೆಟರ್ ರೈನ್, ರೈಟ್. ಒಳ್ಳೆ ಮಳೆಯನ್ನು ಕೊಟ್ಟರೆ, ಬಟ್ ದೀಸ್ ಓಕೆ ದಿಸ್ ಒನ್ ಯಾವುದೋ ನಿಮ್ಮ ಪೋಲಾರ್ ವರ್ಟೆಕ್ಸ್. ಓಕೆ, ಇದು ಏನಕ್ಕೆ ಆಗ್ತದ ಅಂದರೆ, right, what we say that it's actually related to आपको जो jet stream, polar night jet stream ಅಂತ ನಾವು ಓದ್ತೀವಿ, ಅದು ನೋಡೋಣಂತೆ ಮತ್ತೆ. ಸರಿ, ಇವಾಗ ಜಸ್ಟ್ ಇದೊಂದು ಐಡಿಯಾ ನಿಮಗೆ ಸೊ ಬರಬೇಕಾಗ್ತದ, ಅರ್ಥ ಆಯ್ತಲ್ಲ. ಸೊ ಹಾಗಿದ್ರೆ ಯಾವಾಗ ಸ್ಪೆಸಿಫಿಕ್ ಹೀಟ್ ನೀವು ನೋಡ್ತೀರಲ್ಲ, ಅಲ್ಲಿ ಏನೇನು ಗೊತ್ತಿರಬೇಕು ಅಂತಂದ್ರೆ, ಓಕೆ, ಟೆಂಪರೇಚರ್ ಡಿಫ್ರೆನ್ಸ್ ಇರುತ್ತೆ, ಪ್ರೆಷರ್ ಡಿಫ್ರೆನ್ಸ್ ಇರುತ್ತೆ, ಮೀನ್ಸ್ ಇಳಿಜಾರು ಇರುತ್ತೆ, ಅದರಿಂದ ಮತ್ತೆ ವಿಂಡಿಂದ ಕೋರಿಲಿಸ್ ಫೋರ್ಸಿಂದ, ಆಮೇಲೆ ಇನ್ನೊಂದು ಹೇಳಿದೆ ಯಾವುದು ರೈಟ್ ಕಡೆಗೆ ಲೆಫ್ಟ್ ಕಡೆಗೆ, ಅದನ್ನು ನಾವು ಫೆರಲ್ನ ನಿಯಮ ಅಂತ ಕೂಡ ಕರಿತೀವಿ. ಸೊ ಅದೊಂದು ಪಾಯಿಂಟ್ ಇಲ್ಲಿ ನೀವು ನೋಟ್ ಡೌನ್ ಮಾಡಬೇಕಾಗ್ತದೆ. ಯಾವುದಾಗಿದ್ರಲ್ಲಿ ಜಿಯೋಸ್ಟ್ರಾಫಿಕ್ ವಿಂಡ್ಗಿಂತ ಮುಂಚೆ ನಾವು ಹೇಳಿದ್ವಲ್ಲ, ರೈಟ್ ಕಡೆಗೆ ಇದು ಲೆಫ್ಟ್ ಕಡೆಗೆ, ಇದನ್ನು ಫೆರಲ್ ಅವ್ರು ಹೇಳಿರೋದ್ರಿಂದ ಇದನ್ನು ನಾವು ದ ಫೆರಲ್ನ ನಿಯಮ ಅಥವಾ ಫೆರಲ್ನ ನಿಯಮ ಅಂತ ಹೇಳಿ ಕರಿತೀವಿ. ಸೊ ಇದು ಕೂಡ ಗೊತ್ತಿರಬೇಕು. ಆಮೇಲೆ ಅದು ಸೈಕ್ಲೋನ್ಸ್ ಬಗ್ಗೆ ಹೇಳಬೇಕಂದ್ರೆ ಬೈ ಬಲೆಟ್ಸ್ ಲಾ ಏನು ಹೇಳುತ್ತೆ ಅಂತ ವಿ ವಿಲ್ ಡಿಸ್ಕಸ್. ಬಟ್ ಇವಾಗ ಅದು ಬೇಡ, ಈಗ ಜಸ್ಟ್ ಒಂದು ಐಡಿಯಾ ಇರಲಿ ಅಂತ ಹೇಳ್ತಾ ಇದ್ದೀನಿ, ರೈಟ್. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಇಲ್ಲಿ, ಲೆಟೆಂಟ್ ಹೀಟ್ ಅಂತ. ಹಾಗೆ ಲೆಟೆಂಟ್ ಹೀಟ್ ಇಲ್ಲ ಅಂತ ಅಂದರೆ ಸೈಕ್ಲೋನ್, ಸ್ಪೆಷಲಿ ನಿಮ್ಮ ಉಷ್ಣ ವಲಯದ ಆವರ್ತಗಳು ಏನಿದಾವಲ್ಲ, ಅಥವಾ ಚಂಡಮಾರುತಗಳು ಏನಿದೆ, ನೆವರ್ ಗೊನ್ನ ಟೇಕ್ ಪ್ಲೇಸ್. ಅದು ತಗೊಳ್ಳಿ, ಇಲ್ಲ ಮೆಗಾ ಆವರ್ತಗಳು ಅಥವಾ ಮೆಗಾ ಸೈಕ್ಲೋನ್ಸ್ ತಗೊಳ್ಳಿ, ಅಥವಾ ನಿಮ್ಮ ಮೆಸೋ ಸೈಕ್ಲೋನ್ಸ್ ತಗೊಳ್ಳಿ, ಅಥವಾ ವಾಟರ್ ಸ್ಪೌಟ್ಸ್ ತಗೊಳ್ಳಿ, ಇವ್ಯಾವು ಕೂಡ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ರೈಟ್. ಯಾವಾಗ ಒಂದು ವೇಳೆ ನಿಮ್ಮ ಲೆಟೆಂಟ್ ಹೀಟ್ ಇಲ್ಲ ಅಂತ. ಹಾಗೆ ಏನಿದೆ ಲೆಟೆಂಟ್ ಹೀಟ್ ಅಂದರೆ, ಯಾವುದೇ ಒಂದು ವಸ್ತು ಓಕೆ ಬೀಟ್ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಬದಲಾಗಬೇಕಾದ್ರೆ ಏನು ಹೀಟ್ ರಿಲೀಸ್ ಆಗುತ್ತಲ್ಲ, ಆ ಹೀಟ್ಗೆ ನಾವು ಏನು ಕರಿತೀವಿ ಲೆಟೆಂಟ್ ಹೀಟ್. ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ದ ವೆರಿ ಬಿಗ್ಗರ್ ಕ್ಲೌಡ್ಸ್ ಲೈಕ್ ಥಂಡರ್ಸ್ಟಾರ್ಮ್ ಕ್ಲೌಡ್ಸ್ ಅಂತ ಏನು ಕರಿತೀವಲ್ಲ. ಸೊ ದಟ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಕ್ಯುಮ್ಯುಲೋನಿಂಬಸ್. ಕ್ಲೌಡ್ಸ್ ಏನಿದೆ, ಮೋಡಗಳೇನಿದೆ, ಆ ಮೋಡಗಳಾಗಬೇಕು ಅಂದರೆ ಕಂಪಲ್ಸರ್ಲಿ ಲೆಟೆಂಟ್ ಹೀಟ್ ಬೇಕು. ಯಾಕೆಂತಂದ್ರೆ ಕ್ಯುಮ್ಯುಲೋನಿಂಬಸ್ ಕ್ಲೌಡ್ಸ್ ಇಸ್ ನಥಿಂಗ್ ಬಟ್ आपका जो साइक्लोन्स ಏನಿದೆ, ಓಕೆ आपका जो ಸ್ಪೆಷಲಿ ಟ್ರಾಪಿಕಲ್ ಸೈಕ್ಲೋನ್ಸ್ ಏನಿದೆಲ್ಲ ಅವುಗಳೇ ಮುಖ್ಯ ಕಾರಣ ಆಗಿರ್ತದ, ರೈಟ್. ಸೊ ಇದು ಇಂಪಾರ್ಟೆಂಟ್. ಲೆಟೆಂಟ್ ಹೀಟ್ ಅಂದ್ರೆ ಗೊತ್ತಾಯಿತು. ಓಕೆ, ಅದನ್ನು ನೀವು ಹ್ಯುಮಿಡಿಟಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಯು ಹ್ಯಾವ್ ಟು ಡೂ. ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ, ಅಲ್ಬಿಡೋ. ಅಂದರೆ ಜಸ್ಟ್ ಲೈಕ್ ಎ ರಿಫ್ಲೆಕ್ಷನ್ ಅಂತ ಹೇಳಿ, ಅಥವಾ ರಿಫ್ಲೆಕ್ಟ್ ಆಗಿ. ಈಗ ನೋಡಿ, ಒಂದು ಸನ್ ರೇಸ್ ಹಿಂಗೆ ಬಿದ್ದು ಹಿಂಗೆ ರಿಫ್ಲೆಕ್ಟ್ ಆಗ್ತದ ಅಂದರೆ, ಏನು ರಿಫ್ಲೆಕ್ಟ್ ಆಗೈತಲ್ಲ ಇದರ ಇಂಟೆನ್ಸಿಟಿ ಮತ್ತು ಇದರ ಇಂಟೆನ್ಸಿಟಿ ಕಂಪೇರ್ ಮಾಡಿದಾಗ ಇದ್ರ ಜಾಸ್ತಿ ಇದೆ ಮತ್ತು ಇದ್ರದ್ದು ಕಮ್ಮಿ ಇದೆ. ವಾಟ್ ಇಟ್ ಮೀನ್ಸ್ ಅಂದರೆ, ಯಾವಾಗ ರೈಟ್ ಯಾವುದೋ ಒಂದು ಓಕೆ ನಿಮ್ಮ ಕಿರಣ ಏನಾದರೂ ರಿಫ್ಲೆಕ್ಟ್ ಆಯಿತು ಅಂದರೆ ಅದು ವೆಲಾಸಿಟಿಯನ್ನು ಅಂದರೆ ಇಂಟೆನ್ಸಿಟಿಯನ್ನು ಕಳ್ಕೊಳ್ತದ. ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕಾಗ್ತದೆ. ಯಾವಾಗ ರೈಟ್ ಇಂಟೆನ್ಸಿಟಿ ಕಮ್ಮಿ ಆಗುತ್ತಲ್ಲ, ಅದು ಮೀನ್ಸ್ ಅಲ್ಲಿ ಬಿಡು. ಇಲ್ಲಿ ಇಂಟೆನ್ಸಿಟಿ ಅಂದರೆ ಏನಪ್ಪ ಅಂದರೆ ಟೆಂಪರೇಚರ್. ಹಾಗಿದ್ರೆ ಟೆಂಪರೇಚರ್ ಯಾವಾಗ ಕಮ್ಮಿ ಆಗ್ತದೆ ಅಂದರೆ ಅಲ್ಲಿ ಬಿಡು ಹಾಗಾಗಿ ಈ ರೂರಲ್ ಏರಿಯಾದಲ್ಲಿ ಕಡಿಮೆ ಟೆಂಪರೇಚರ್ ಇರುತ್ತೆ, ಐಸಿ ಏರಿಯಾದಲ್ಲಿ ಟೆಂಪರೇಚರ್ ಕಮ್ಮಿ ಇರುತ್ತೆ. ಅಂದರೆ ಭೂಮಿಗೆ ರೀಚ್ ಆಗೋದು ನಾನು ಮಾತಾಡ್ತಾ ಇರೋದು. ಓಕೆ, ಸೋಲಾರ್ ಡಿಮ್ಮಿಂಗ್ ಇಸ್ ಮೋರ್ ಅಟ್ ರೂರಲ್ ಏರಿಯಾ ಅಥವಾ ದೋಸ್ ಪೋಲಾರ್ ಏರಿಯಾಸ್, ರೈಟ್. ಸೊ ಆ ಕಡೆ ಯಾಕೆಂದ್ರೆ ಐಸ್ ಜಾಸ್ತಿ ಇರೋದ್ರೆ ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್ ದಿ ಸನ್ ರೇಸ್ ಅಂತ ಹೇಳಿ. ಸೊ ಇದು ಕೂಡ ಗೊತ್ತಿರಬೇಕು, ರೈಟ್. ಹಾಗಿದ್ರೆ ಇದು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ಗೊತ್ತಾಯ್ತು? ಹಾಗೆ ನಮಗಿಲ್ಲಿ ಯಾವ್ದು ಗೊತ್ತಾಯ್ತು ಈಗ? ಐ ಥಿಂಕ್ ದ ಫಿಫ್ತ್ ಒನ್. ಓಕೆ, आपका जो ಲೆಟೆಂಟ್ ಹೀಟ್ ಅಂದ್ರೆ ಏನು, ರೈಟ್, ಸ್ಪೆಸಿಫಿಕ್ ಹೀಟ್ ಅಂದ್ರೆ ಏನು, ರೈಟ್. ಆಮೇಲೆ ಇನ್ನೊಂದು ಅಲ್ಬಿಡೋ ಕೂಡ ನಮಗಿಲ್ಲಿ ಗೊತ್ತಿರಬೇಕಾಗ್ತದ. ಅದ್ರ ಜೊತೆಗೆ ಸೊ ಆಲ್ಸೋ ವಿ ಡಿಸ್ಕಸ್ಡ್ ಅಬೌಟ್ ದಿ ಮತ್ತೇನು ಡಿಸ್ಕಷನ್ ಮಾಡಿದ್ವಿ ಹಾಗಿದ್ರೆ
ಸೊ ಅಸೆಂಡಿಂಗ್ ಏರು ಡಿಸೆಂಡಿಂಗ್ ಏರ್ ಹೆಂಗಿರಬೇಕು, ಅದರ ಕಂಡೀಷನ್ಸ್ ಏನು ಎಲ್ಲ ಕೂಡ ಈಗ ನಮಗೆ ಗೊತ್ತಾಯಿತು. ರೈಟ್, ಇದಿಷ್ಟು ಗೊತ್ತಾದರೆ ರೈಟ್. ಆಮೇಲೆ ಇನ್ನೊಂದು ಹಾಗೆ ಜಸ್ಟ್ ಗೊತ್ತಿರಲಿ, ಇನ್ನೊಂದು ಇಂಪಾರ್ಟೆಂಟ್ ಬೇಕಾದರೆ ಐ ಜಸ್ಟ್ ಟೇಕಿಂಗ್ ದ ಸಿಕ್ಸ್ತ್ ಇಂಪಾರ್ಟೆಂಟ್ ಬೇಸಿಕ್ ಏನಪ್ಪ ಅಂತಂದರೆ ರೈಟ್. ಸೊ ಟೆಂಪ್ರೇಚರ್, ಓಕೆ, ಇದನ್ನು ಸರ್ಫೇಸ್ ಅಂತ ತಗೊಂಡೆ. ರೈಟ್, ಸರ್ಫೇಸ್ ಅಂತ ಯೂಶ್ವಲಿ ಓಕೆ ನಾರ್ಮಲಿ ಇಲ್ಲಿ ದ ಟೆಂಪ್ರೇಚರ್ ಅಪ್, ಓಕೆ ದಟ್ಸ್ ಏರ್ ಏನಿದೆ ಅಲ್ವಾ, ಎಲ್ಲಿವರೆಗೂ ಇಟ್ ಕ್ಯಾನ್ ರೀಚ್ ಅಂದರೆ ಅಪ್ ಟು ದಿ ಟ್ರೋಪೋಫಾಸ್. ಅದಾದ ನಂತರ ಏನಾಗುತ್ತೆ, ಇಟ್ ವಿಲ್ ಕನ್ವರ್ಟ್ ಇನ್ ಟು ಐಸ್. ಯಾಕಂದರೆ ಫಾಲ್ಸ್ ಅಂದರೆ ವೆರಿ ಕೂಲ್ ಏರಿಯಾ, ಇದು ತುಂಬ ಶೀತ ಪ್ರದೇಶ ಆಗಿರ್ತದೆ. ಸೊ ಹಾಗಾಗಿ ಯೂಶ್ವಲಿ ಅಲ್ಲಿವರೆಗೂ ಹೋಗೋದಿಲ್ಲ. ಏನೇ ಆಗಬೇಕಂದ್ರೆ ಈ ಏರಿಯಾದೊಳಗೆ ಆಗಬೇಕಿದೆ, ನಾವು ಟ್ರೋಪೋಫಾಸ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗಿದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ಟೆಂಪ್ರೇಚರ್ ಏನಿಲ್ಲ ಅಂದರೆ ಏರ್ ಇದೆ ಅಥವಾ ವಾಟರ್ ತೆಗೆದುಕೊಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ವಾಟರ್ ಅಥವಾ ಏರು. ಈಗ ಟೆಂಪ್ರೇಚರ್ ಕೊಟ್ಟೆ ಅಂದರೆ ಆ ವಾಟರ್ ಏನಾಗುತ್ತೆ, ಟೆಂಪ್ರೇಚರ್ ಕೊಟ್ಟರೆ ಅನಿಲ, ದಟ್ ಮಾಯ್ಶ್ಚರ್ ಆಗ್ತದೆ. ಓಕೆ, ಮಾಯ್ಶ್ಚರ್ ಮೀನ್ಸ್ ಇಲ್ಲಿ ಏರ್ ಒಳಗೆ ಮಾಯ್ಶ್ಚರ್ ಇದೆ ಅಂದ್ರೆ ಅದಕ್ಕೆ ಹ್ಯೂಮಿಡಿಟಿ. ಮೇಲೆ ಹೋದಂಗೆಲ್ಲ ಏನಾಗುತ್ತೆ, ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಕೂಲಿಂಗ್ ಆಗುತ್ತೆ, ಕಂಡೆನ್ಸೇಷನ್ ಆಗುತ್ತೆ. ಮೇ ಬಿ ಅದು ದ್ರವ ಆಗ್ಬೋದು. ದ್ರವ ಆಗ್ತಾ ಇದೆ ಅಂದರೆ ಡೆನ್ಸಿಟಿ ಡೆನ್ಸಿಟಿ ಏನಾಗ್ತಾ ಇದೆ ಹಾಗಿದ್ರೆ. ಸೊ ಮೇಲೆ ಹೋದಾಗೆಲ್ಲ ಡೆನ್ಸಿಟಿ ಜಾಸ್ತಿ ಆಗ್ತಾ ಇದೆ. ಆಫ್ಟರ್ ಓಕೆ ರೀಚಿಂಗ್ ಸರ್ಟೇನ್ ಪಾಯಿಂಟು ಹೈಗ್ರೋಸ್ಕೋಪಿಕ್ ಓಕೆ ಡ್ಯೂ ಪಾಯಿಂಟ್ ಅಂತ ಏನು ಕರಿತೀವಲ್ಲ, ಸೊ ಆ ಡ್ಯೂ ಪಾಯಿಂಟ್ ಮತ್ತು ಹೈಗ್ರೋಸ್ಕೋಪಿಕ್ ನ್ಯೂಕ್ಲಿಯೈ ಓಕೆ ಇನ್ನೊಂದು ಲ್ಯಾಂಗ್ಮರ್ ಸೊ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಅಲ್ಲಿ ಏನು ಫಾರ್ಮ್ ಆಗ್ತದೋ, ಸೊ ಕ್ಲೌಡ್ ಫಾರ್ಮ್ ಆಗ್ತದ. ಆ ಕ್ಲೌಡ್ ಹಾಗೆ ನಿಮಗೆ ಗೊತ್ತಿದೆ ಮಾಸ್, ಆ ವಾಟರ್ ಮಾಲಿಕ್ಯೂಲ್ಸ್ಗೆ ಮಾಸ್ ಇರುತ್ತೆ. ಮಾಸ್ ಮೀನ್ಸ್ ಗ್ರಾವಿಟಿ, ಗ್ರಾವಿಟಿ ಮೀನ್ಸ್ ಓಕೆ ಗುರುತ್ವ ಬಲ. ಹಾಗಿದ್ರೆ ಒಂದಕ್ಕೊಂದು ಅಟ್ರಾಕ್ಟ್ ಮಾಡಿ ದೆ ಸ್ಟಾರ್ಟ್ ಟು ಫಾಲ್ ಲೈಕ್ ಎ ಲಿಕ್ವಿಡ್ ಅಲ್ವಾ. ಸೊ ಅದನ್ನೇ ನಾವೇನಿಂದ ಕರಿತೀವಿ, ಸೊ ರೈನ್ ಅಂತ ಹೇಳಿ ಕರಿತೀವಿ, ಅಥವಾ ರೈನ್ ಫಾಲ್ ಆರ್ ಲಿಕ್ವಿಡ್ ಫಾಲ್ ಅಂತ ಹೇಳಿ ಸೊ ಕರಿತೀವಿ ಅಂತಕ್ಕಂಥದ್ದು ಸೊ ಗೊತ್ತಿರಬೇಕು. ಅಂದ್ರೆ ಮ್ಯಾಕ್ಸಿಮಮ್ ಅಲ್ಲಿವರೆಗೂ ಹೋಗುತ್ತೆ, ಮಳೆ ಆಗ್ತದೆ, ಫೈನ್. ಆದರೆ ಮೇಲೆ ಹೋದಂಗೆಲ್ಲ ಏನಾಗುತ್ತೆ, ಡೆನ್ಸಿಟಿ ಜಾಸ್ತಿ ಆಗ್ತದೆ. ಡೆನ್ಸಿಟಿ ಮೀನ್ಸ್ ತೂಕ ಜಾಸ್ತಿ. ಹಾಗಾಗಿ ಎಲ್ಲೆಲ್ಲಿ ಸ್ವಲ್ಪ ಹೈ ಪ್ರೆಷರ್ ಇರುತ್ತಲ್ಲ, ಹೈ ಪ್ರೆಷರ್ ಮೀನ್ಸ್ ಅಲ್ಲಿ ಡೆನ್ಸಿಟಿ ಜಾಸ್ತಿ. ಡೆನ್ಸಿಟಿ ಮೀನ್ಸ್ ಅಟ್ರಾಕ್ಷನ್, ಅಟ್ರಾಕ್ಷನ್ ಮೀನ್ಸ್ ಓಕೆ ಇಟ್ ವಿಲ್ ಸ್ಟಾರ್ಟ್ ಟು ಫಾಲ್. ಓಕೆ, ಮತ್ತೆ ಯಾವಾಗ ಹಿಂಗೆ ಬೀಳ್ತಾ ಇರುತ್ತಲ್ಲ ಮತ್ತೇನಾಗುತ್ತೆ, ಸಪ್ರೆಸ್. ನಾ ಹೇಳಿದ್ದೀನಿ ನಿಮಗೆ ಡಿಸೆಂಡಿಂಗ್ ಏರ್ ಮತ್ತೇನು ಕ್ರಿಯೇಟ್ ಮಾಡುತ್ತಿಲ್ಲ, ಹೈ ಪ್ರೆಷರ್ ಏರಿಯಾ. ಇಲ್ಲಿ ಹಾಗಿದ್ರೆ ಮೇ ಬಿ ಅಸೆಂಡಿಂಗ್ ಏರೋ ಲೋ ಪ್ರೆಷರ್ ಏರಿಯಾ, ಮತ್ತೇನು ಕ್ರಿಯೇಟ್ ಆಯ್ತಿಲ್ಲ ಒಂದು ಲೈಕ್ ದಿಸ್. ಓಕೆ, ಸ್ಲೋಪ್ ಹಾಗಿದ್ರೆ ಏನಾಗುತ್ತೆ, ಈ ಥರ ಸ್ಟಾರ್ಟ್ ಟು ಫ್ಲೋ. ದಿಸ್ ಪ್ರೊಸೆಸ್ ಕಂಟಿನ್ಯೂಸ್ಲಿ ಆಗಿದ್ರೆ ನೋಡಿ, ಜಾಸ್ತಿ ಹೀಟ್ ಆದರೆ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ನು, ಮೇಲೆ ಹೋದಂಗೆಲ್ಲ ಕೂಲಿಂಗ್ ಆಗುತ್ತೆ, ಡೆನ್ಸಿಟಿ ಜಾಸ್ತಿ. ಎಲ್ಲಿ ಅಟ್ರಾಕ್ಷನ್ ಜಾಸ್ತಿ ಇರುತ್ತಲ್ಲ ಆ ಕಡೆ ಬಂದ್ಬಿಟ್ಟು ಬೆಂಡ್ ಆಗುತ್ತೆ. ಬೆಂಡ್ ಆಗೋದು ಅಂತಂದ್ರೆ ಮತ್ತೆ ಆ ಡೆನ್ಸಿಟಿ ಆಲ್ರೆಡಿ ಏನಿರುತ್ತೆ ಆ ಡೆನ್ಸಿಟಿಯನ್ನು ಮತ್ತೆ ಏನು ಮಾಡುತ್ತೆ, ಅದು ಜಾಸ್ತಿ ಮಾಡುತ್ತೆ. ಹಾಗಾದ್ರೆ ಆ ಡೆನ್ಸಿಟಿಯನ್ನು ಜಾಸ್ತಿ ಮಾಡ್ತು ಅಂದರೆ ಅಲ್ಲಿ ಯೂಶ್ವಲಿ ಯಾವ ಏರಿಯಾ ಕ್ರಿಯೇಟ್ ಆಗುತ್ತೆ, ಹೈ ಪ್ರೆಷರ್ ಏರಿಯಾ. ಹಾಗಾದ್ರೆ ಹೈ ಪ್ರೆಷರ್ ಏರಿಯಾ ಮೀನ್ಸ್ ಮತ್ತೆ ಒಂದು ಕಡೆ ಲೋ ಪ್ರೆಷರ್ ಏರಿಯಾ, ಸ್ಲೋಪ್ ಕ್ರಿಯೇಟ್ ಆಯಿತು. ಹಾಗಾದ್ರೆ ವಿಂಡೋ ಎಸ್ ಏನಾಯ್ತು, ಹಾಗಿದ್ರೆ ಹೈ ಟು ಲೋ, ಹಾಗಾದ್ರೆ ಒಂದು ಸೈಕಲ್ ಫಾರ್ಮ್ ಆಯಿತು. ರೈಟ್, ಸೊ ಇದನ್ನೇ ನಾವು ದ ಪ್ರೆಷರ್ ಬೆಲ್ಟ್ಸ್ ಅಂತ ಹೇಳಿ ಕರಿತೀವಿ. ರೈಟ್, ಆಮೇಲೆ ಓಕೆ ಆಮೇಲೆ ಇದು ಒಂದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ಬೇಸಿಕ್ ಬೇಕಾದರೆ, ಸೊ ಇದು ಒಂದು ಫೈನ್ ಗೊತ್ತಿರಲಿ. ಇನ್ನೊಂದು ಸೆವೆಂತ್ ಇಂಪಾರ್ಟೆಂಟ್ ಬೇಸಿಕ್ ಅನ್ನು ನಾನು ನಿಮಗೆ ಹೇಳೋದಾದ್ರೆ, ರೈಟ್, ಸೆವೆಂತ್ ಇಂಪಾರ್ಟೆಂಟ್ ಸೊ ಬೇಸಿಕ್ ಅನ್ನ ಮತ್ತೊಂದು ಹೇಳೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ರೈಟ್ ಏರು ನಾವು ಟೆಂಪ್ರೇಚರ್ ಅನ್ನ ಸಪ್ಲೈ ಮಾಡಿದ್ವಿ. ರೈಟ್, ಹಾಗಾದ್ರೆ ಏರ್ ಏನಾಗುತ್ತೆ ಅಂತ ಹೇಳಿದೆ, ರೈಟ್ ಮೇಲೆ ಹೋಗುತ್ತೆ. ಬಟ್ ಮೇಲೆ ಹೋಗ್ಬೇಕಾದ್ರೆ ಯಾವ ಏರಿಯಾ ಕ್ರಿಯೇಟ್ ಆಗ್ತಾ ಇದೆ, ಲೋ ಪ್ರೆಷರ್ ಏರಿಯಾ. ಸೊ ರೈಟ್ ಹಿಂಗೆ ಮೇಲೆ ಹೋಗುತ್ತೆ. ಓಕೆ, ಮೇಲೆ ಹೋದಂಗೆಲ್ಲ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಆಫ್ಟರ್ ರೀಚಿಂಗ್ ಸರ್ಟೇನ್ ಹೈಟ್, ಎಲ್ಲಿ ಹೈಟ್ ಇರುತ್ತಲ್ಲ, ಸಾರಿ ಮತ್ಲಬ್ ಹೈಟ್ ಹೋದಂಗೆಲ್ಲ ಡೆನ್ಸಿಟಿ ಜಾಸ್ತಿ ಆಗಿ ತೂಕ ಜಾಸ್ತಿ ಆಗಿ ಎಲ್ಲಿ ಅಟ್ರಾಕ್ಷನ್ ಇರುತ್ತೆ ಅಲ್ಲೇ ಡಿಸೆಂಡ್ ಆಗುತ್ತೆ. ಡಿಸೆಂಡಿಂಗ್ ಆಗ್ತಾ ಆಗ್ತಾ ಯಾವ ಏರಿಯಾ ಕ್ರಿಯೇಟ್ ಮಾಡುತ್ತೆ, ಹೈ ಪ್ರೆಷರ್ ಏರಿಯಾ. ರೈಟ್, ಗೊತ್ತಿದೆ ಈಗ ನಮಗೆ ಸ್ಲೋಪು. ಅಗೇನ್ ವಿಂಡ್ ಏನಾಗುತ್ತೆ, ಮತ್ತೆ ಹೈ ಪ್ರೆಷರ್ ಟು ಲೋ ಪ್ರೆಷರ್, ಮತ್ತೆ ಹೀಟ್ ಆಗುತ್ತೆ. ಓಕೆ, ದಿಸ್ ಲೈಕ್ ಓಕೆ ಏನಿದೊಂದು ಸೈಕಲ್ ತರ ಏನು ಕ್ರಿಯೇಟ್ ಆಯ್ತಿಲ್ಲ, ಒಂದು ಕೋಶ ಸೆಲ್ ಕ್ರಿಯೇಟ್ ಆಗ್ತದೆ. ಓಕೆ, ಯಾವ್ದರ ಕೋಶ ಇದು, ಯೂಶ್ವಲಿ ಇಟ್ಸ್ ಅ ಏರ್ ಅಥವಾ ಸೊ ವಿಂಡ್ ಅಂತ ಅನ್ಕೊಳ್ಳಿ. ರೈಟ್, ಈಗ ನೋಡಿ ಯೂಶ್ವಲಿ ಇದೇನಿದೆ ಅಲ್ವಾ, ಈ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗ್ಲಿಕ್ಕೆ ಕಾರಣ ಟೆಂಪರೇಚರ್. ಓಕೆ, ಇದು ಕ್ರಿಯೇಟ್ ಆಗ್ಲಿಕ್ಕೆ ಕಾರಣ ಏನಾಗಿದ್ರೆ ಯಾವುದು, ಇದು ಅಸೆಂಡಿಂಗ್ ಸಾರಿ ಅದು ಡಿಸೆಂಡಿಂಗ್ ವಿಂಡ್. ಹಾಗಾಗಿ ನೆನ್ಪಿಟ್ಕೋಬೇಕಾಗಿದ್ರೆ ದ ಪ್ರೆಷರ್ ಬೆಲ್ಟ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಟೈಪ್ಸ್. ಒಂದು ಟೆಂಪರೇಚರ್ ಇಂದ ಆಗಿದ್ದು, ಅದು ಯಾವುದು, ಎಲ್ಲೆಲ್ಲಿ ಟೆಂಪರೇಚರ್ ವೇರಿಯೇಷನ್ ಜಾಸ್ತಿ, ಒಂದು ಆಪ್ಕಾ ಜೋ ಇಕ್ವಟೋರಿಯಲ್ ಏರಿಯಾ ರೈಟ್, ಅಂದರೆ ಜಾಸ್ತಿ ಇರ್ತಕ್ಕಂಥದ್ದು ಟೆಂಪರೇಚರ್ ಇಂದ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು. ರೈಟ್, ಇನ್ನೊಂದು ಎಲ್ಲಪ್ಪ ಹಾಗಿದ್ರೆ ಪೋಲಾರ್ ಏರಿಯಾ. ಹಾಗಿದ್ರೆ ಪೋಲಾರಲ್ಲಿ ಆಗ್ತಕ್ಕಂತಹ ಒತ್ತಡ ಪಟ್ಟಿ, ಇನ್ನೊಂದು ಆಪೋಜೋ ಇಕ್ವಟೋರಿಯಲ್ ಏರಿಯಾದಲ್ಲಿ ಆಗ್ತಕ್ಕಂತಹ ಒತ್ತಡ ಪಟ್ಟಿ. ರೈಟ್, ಸೊ ಇವೆರಡನ್ನು ನೀವು ಕಂಪೇರ್ ಮಾಡ್ಕೊಂಡ್ರೆ ಓಕೆ ಇವು ಆಕ್ಚುಲಿ ಟೆಂಪರೇಚರ್ ಇಂದನೇ ಇಂಡ್ಯೂಸ್ ಆಗಿರ್ತಾವೆ, ಅವಕ್ಕೆ ಥರ್ಮಲಿ ಇಂಡ್ಯೂಸ್ಡ್ ಅಂತ ಕರೀತಾರೆ.
ಆದ್ರೆ ಅವು ಬಿಟ್ಬಿಟ್ಟು ಏನು ಉಳಿದವು ಎಲ್ಲವೂ ಇದಾವಲ್ಲ, ಅದಕ್ಕೆ ಕಾರಣನೇ ನಿಮ್ಮ ವಿಂಡ್ಸ್ ಏನ್ ಡಿಸೆಂಡಿಂಗ್ ಆಗ್ತಾ ಇದೆ ಆ ವಿಂಡ್ಸ್ಗಳೇ ಕಾರಣ ಇರ್ತದ, ಅಥವಾ ಅಸೆಂಡಿಂಗ್ ಆಗ್ತಕ್ಕಂತಹ ವಿಂಡ್ಸ್ಗಳೇ ಕಾರಣ ಇರ್ತದ. ಸೊ ಹಾಗೆ ಅವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಡೈನಾಮಿಕಲಿ ಅಂದ್ರೆ ಚಲನಾತ್ಮಕ ಅಂತ ಹೇಳಿ ಕರಿಬಹುದು. ಚಲನಾತ್ಮಕ ಒತ್ತಡ ಪಟ್ಟಿಗಳು, ಒಂದು ಉಷ್ಣೋದಕ ಅಂತ ಕರಿಬಹುದು, ಒಂದು ಉಷ್ಣದಿಂದ ಆಗಿರ್ತಕ್ಕಂಥದ್ದು, ಇನ್ನೊಂದು ಚಲನಾತ್ಮಕ ಒತ್ತಡ ಪಟ್ಟಿಗಳು ಅಂತ ಹೇಳಿ ಕರಿಬಹುದು. ರೈಟ್. ಸೊ ಇದು ಕೂಡ ನಿಮಗೆ ಇಲ್ಲಿ ಗೊತ್ತಿರಬೇಕು. ಹಾಗೆ ಸಿಂಪಲ್, ಎಲ್ಲದಕ್ಕೂ ಕೂಡ ಸೇಮ್ ಕಾನ್ಸೆಪ್ಟೇ ಅಪ್ಲೈ ಆಗ್ತದ. ಆಮೇಲೆ ಜೆಟ್ ಸ್ಟ್ರೀಮ್ ಕೂಡ ಗೊತ್ತಾಯ್ತು ಎಲ್ಲ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಂಡಿರಿ. ರೈಟ್. ಸೊ 8th ಪಾಯಿಂಟ್ ಏನು ಅಂದ್ರೆ, ಹಾಗಾದ್ರೆ ಹೈ ಟೆಂಪರೇಚರ್ ಲೋ ಟೆಂಪರೇಚರ್, ಕರೆಕ್ಟಾ? ಯಾವಾಗ ಹೈ ಟೆಂಪರೇಚರ್ ಮತ್ತು ಲೋ ಟೆಂಪರೇಚರ್ ಇರುತ್ತಲ್ಲ, ಇಸ್ಕ ಮತ್ಲಬ್ ಹೈ ಪ್ರೆಷರ್ ಇದೆ, ಇನ್ನೊಂದು ಲೋ ಪ್ರೆಷರ್. ಏನ್ ಕ್ರಿಯೇಟ್ ಆಯ್ತು ಇಲ್ಲಿ? ಓಕೆ, ವಾಟ್ ಯು ಸೇ ದಟ್ ಡೆನ್ಸಿಟಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಇದ್ರ ಡೆನ್ಸಿಟಿ ಜಾಸ್ತಿ, ಇದ್ರ ಡೆನ್ಸಿಟಿ ಕಡಿಮೆ. ಎರಡು ಡಿಫ್ರೆಂಟ್ ಏರ್ ಮಾಸ್ ಮತ್ತೆ ಬೇರೆ ಕಾನ್ಸೆಪ್ಟ್ ಇದೆ, CP MT ರೈಟ್, ಅವೆಲ್ಲ ಇದಾವೆ. ಬಟ್ ಅದು ಬೇಡ, ಈಗ ನಂಗೆ ಜಸ್ಟ್ ಎಷ್ಟೇ ಗೊತ್ತಿರಲಿ. ಬಟ್ ಎಲ್ಲದಕ್ಕೂ ಏರ್ ಮಾಸ್ ಅಂತ ಕರೆಯಕ್ಕೆ ಬರಲ್ಲ, ಸ್ಪೆಸಿಫಿಕ್ ಫ್ಯಾಕ್ಟರ್ಸ್ ಟು ಬಿ ಒಬೇಯ್ಡ್ ಇರಬೇಕಾಗ್ತದೆ. ಸೊ ಜಸ್ಟ್ ಹಾಗೆ ಅನ್ಕೊಳ್ಳೋಣ ಇಲ್ಲಿ. ರೈಟ್. CP ಅಂತ ತೆಗೆದುಕೊಳ್ತಾ ಇದ್ದೀನಿ ಅನ್ಬೇಕಾದ್ರೆ, CP ಅಂತ ಅಂದ್ರೆ ಎಲ್ಲಿಂದ ಬರ್ತಾ ಇದೆ? ಪೋಲಾರ್ ಏರಿಯಾದಿಂದ. ರೈಟ್. MT ಅಂತ ಕರಿತಾ ಇದ್ದೀನಿ, ಇದು ನಾನು ಟ್ರಾಪಿಕಲ್ ಏರಿಯಾ. ಹಾಗೆ ಟ್ರಾಪಿಕಲ್ ಅಂತ ಆದಾಗ ರಿಲೇಟಿವ್ಲಿ ಬೇಕಾದ್ರೆ ಉಲ್ಟಾ ಬರ್ತದೆ ಇಲ್ಲಿ. ಸೊ ನೋಡಿ, ಇದನ್ನ ಬೇಕಾದ್ರೆ ಇನ್ನೊಂದ್ಸಾರಿ ಇಲ್ಲಿ ಹೇಳೋದಾದ್ರೆ, ರೈಟ್, ಸಿಂಪಲ್ ಆಗಿ ಬೇಕಾ ಇದನ್ನ CP, ಯಾಕೆಂದ್ರೆ ಅಂದಾಗೆ ಯಾವ್ದ್ರ ಇದು ಜಾಸ್ತಿ ಇದೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಫೈನ್ ನೋಡಿ, ಓಕೆ, ಇದ್ರ ಡೆನ್ಸಿಟಿ ಜಾಸ್ತಿ ಇದೆ, ಮೀನ್ಸ್ ಟೆಂಪರೇಚರ್ ಇಲ್ಲಿ ಕಡಿಮೆ ಇರೋದ್ರಿಂದ ಡೆನ್ಸಿಟಿ ಜಾಸ್ತಿ, ಮೀನ್ಸ್ ಇದನ್ನ ನಾನು CP ಅಂತ ಕರಿತಾ ಇದ್ದೀನಿ. ರೈಟ್. ಇದ್ರ ಡೆನ್ಸಿಟಿ ಕಡಿಮೆ, ಟೆಂಪರೇಚರ್ ಜಾಸ್ತಿ ಇರೋದ್ರೆ MT, ಟ್ರಾಪಿಕಲ್ ಏರಿಯಾ, ಇದು ಪೋಲಾರ್ ಏರಿಯಾ. ಹಾಗೆ ಎರಡು ಏರ್ ಮಾಸ್ ಏನಿದೆ ಅಲ್ವಾ, ಸೇಮ್ ಡೆನ್ಸಿಟಿ ಇಲ್ಲ. ಹಾಗೆ ಯಾವುದೇ ಒಂದು ವಸ್ತು ಅಥವಾ ಯಾವೇ ಎರಡು ವಸ್ತುಗಳು ವಿತ್ ಡಿಫ್ರೆಂಟ್ ಡೆನ್ಸಿಟಿ ಇದೆ, ನೆವರ್ ಮಿಕ್ಸ್ ಅಪ್ ಈಚ್ ಅದರ್. ಅವು ಯಾವತ್ತೂ ಕೂಡ ಮಿಕ್ಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸೊ ಇದನ್ನೇ ಏನಾಗ ಮಿಕ್ಸ್ ಆಗೋದಿಲ್ವಲ್ಲ, ಎರಡು ಇದಾವಲ್ಲ, ಇಲ್ಲಿ ಮಿಕ್ಸ್ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ಇರುತ್ತಲ್ರಿ, ಎರಡು ಮಿಕ್ಸ್ ಆಗಲ್ಲ ಅಂದ್ರೆ ಅದು ಆ ಒಂದು ಇದು ಇದೆಯಲ್ವಾ, ವಾಟ್ ಇಸ್ ಅ ಟ್ರಾನ್ಸಿಷನ್ ಝೋನ್ ಇದೆ ಅಲ್ವಾ, ಅದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಇಸ್ ದ ಫ್ರಂಟ್. ಹಾಗೆ ಇನ್ನೊಂದು ನೆನ್ಪಿಟ್ಕೋಬೇಕು ನೀವು, ಎಲ್ಲೆಲ್ಲಿ ಫ್ರಂಟ್ ಫಾರ್ಮ್ ಆಗುತ್ತೋ ವಾಟ್ ಇಟ್ ಮೀನ್ಸ್, ಅದು ಥರ್ಮಲ್ ಗ್ರೇಡಿಯಂಟ್ ಆದ್ರೂ ಒನ್ನಿ, ಪ್ರೆಷರ್ ಗ್ರೇಡಿಯಂಟ್ ಆದ್ರೂ ಒನ್ನಿ, ರೈಟ್, ವಾಟ್ ಎವರ್ ಯು ಕ್ಯಾನ್ ಸೇ. ರೈಟ್. ಅಲ್ಲಿ ಒಟ್ಟಿನಲ್ಲಿ ಏನಿದೆ ಅಲ್ಲಿ ಫ್ರಂಟ್ ಫಾರ್ಮ್ ಆಗ್ತದೆ. ಹಾಗೆ ಫ್ರಂಟ್ ಅಂದ್ರೆ ವಿಂಡ್ ಅಂದ್ರೆ ಜೆಟ್ ಸ್ಟ್ರೀಮ್. ಹಾಗೆ ಎಲ್ಲೆಲ್ಲಿ ಫ್ರಂಟ್ ಫಾರ್ಮ್ ಆಗುತ್ತೋ ಅಲ್ಲಿ ಏನಿರುತ್ತೆ ಅನ್ನಂಗಾಯ್ತು, ಯೂಶುವಲಿ ಜೆಟ್ ಸ್ಟ್ರೀಮ್ ಅಥವಾ ಜೆಟ್ ಧಾರೆ ಇದೆ ಅಂತ ಹೇಳಿ ಗೊತ್ತಿರಬೇಕಾಗ್ತದ. ರೈಟ್. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್, ದ ಲಾಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರೆಷರ್ ಬೆಲ್ಟ್ ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಜಾಗ್ರಫಿ ಒಳಗೆ ಬೇಸ್ಡ್ ಆನ್ ದ ನೇಮ್, ಆರಿಜಿನ್, ಯಾವ ಸೋರ್ಸ್ ಇಂದ ಅದು ಆರಿಜಿನ್ ಆಗುತ್ತೆ ಅಲ್ಲಿಂದನೇ ಅದಕ್ಕೆ ಹೆಸರು ಇಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ರೈಟ್, ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಅಂತ ಅನ್ಕೊಳ್ಳೋಣ. ರೈಟ್. ಇದನ್ನ ನಾರ್ತ್ ಅನ್ಕೊಂತೀವಿ, ಈಸ್ಟ್ ಅನ್ಕೊಂತೀವಿ, ಸೌತ್ ಅನ್ಕೊಂತೀವಿ, ವೆಸ್ಟ್ ಅನ್ಕೊಂತೀವಿ. ಕ್ಲಿಯರಾ? ಇದನ್ನ ಬೇಸ್ ಆಗಿ ಇಟ್ಕೊಳ್ಳಿ. ಯೂಶುವಲಿ ಇದನ್ನ ಬೇಸ್ ಆಗಿ ಇಟ್ಕೊಂಡು, ರೈಟ್, ಈಗ ಫಾರ್ ಎಕ್ಸಾಂಪಲ್ ಈ ವಿಂಡ್ ಹಿಂಗೇನೋ ಹೋಗ್ತಾ ಇದೆ. ಈಗ ಎರಡನ್ನು ನೀವು ಕರೆಕ್ಟಾಗಿ ಕಂಪೇರ್ ಮಾಡ್ಕೊಂಡ್ರೆ, ರೈಟ್, ಇದನ್ನ ಜಸ್ಟ್ ಅಳಿತಾ ಇದ್ರಿ. ಹಾಗಿದ್ರೆ ಇದು ಎಲ್ಲಿಂದ, ಇದು ಸೋರ್ಸ್ ಆಫ್ ಆರಿಜಿನ್, ಎಲ್ಲಿಂದ ಉತ್ಪಾದನೆ ಆಗ್ತದೆ? ಈ ಪ್ರದೇಶದಿಂದ. ಮಾಲಿನ್ಯಕ್ಕೆ ಇದು ಎ ಮತ್ತು ಬಿ, ಎ ಇಂದ ಹೋಗ್ತಾ ಇದೆ. ಹಾಗೆ ಎಲ್ಲಿಂದ ಹೋಗ್ತಾ ಇದೆ, ಯಾವ ಕಡೆ, ಯಾವ ದಿಕ್ಕದೋ? ಈಸ್ಟ್ ಅಲ್ವಾ. ಹಾಗಿದ್ರೆ ಈಸ್ಟ್ ಅಂತ ಬರಿಬೇಕು, ಅದನ್ನು ಈಸ್ಟ್ ಅಂತ ಬರಿತಾ ಇದೆ. ಯಾವ ಕಡೆ ಹೋಗ್ತಾ ಇದೆ ಬಿಡಿ, ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಯಾವ ಕಡೆ ಹೋಗ್ತಾ ಅದು ಬೇಡ, ಬಟ್ ಎಲ್ಲಿಂದ ಹೋಗ್ತಾ ಇದೆ ಅದು ಇಂಪಾರ್ಟೆಂಟ್. ರೈಟ್. ಸಿಮಿಲರ್ಲಿ ಇದನ್ನು ಬೇಕಾದ್ರೆ ಒಂದು ಎ ಅಂತ ತಗೊಳ್ಳೋಣ, 1ನೇ ಪಾಯಿಂಟ್. ಸಿಮಿಲರ್ಲಿ ಬೇಕಾದ್ರೆ ಎರಡನೇ ಕಂಡೀಷನ್ ನೋಡಿ ಇಲ್ಲಿ ಸೇಮ್ ಬೇಕಾದ್ರೆ. ಸೊ ಬಿ ಅನ್ನ ನಾನು ಏನ್ ತೆಗೆದುಕೊಳ್ತಾ ಇದ್ದೀನಿ ಅಂದ್ರೆ, ರೈಟ್, ಫಾರ್ ಎಕ್ಸಾಂಪಲ್ ಇವಾಗ ಏನಾಗಿದೆ ಅಂತ ಅಂದ್ರೆ, ಇದು ಯೂಶುವಲಿ ಹಿಂಗ್ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಹಾಗಿದ್ರೆ ಇದೇನಿದು ಈಸ್ಟ್ ಇದೆ, ಈಸ್ಟ್, ಇದು ಏನಾಗಿದ್ರೆ ಇದು ವೆಸ್ಟ್ ಇದೆ. ನೆನ್ಪಿಡ್ಕೋಬೇಕಾಗಿದೆ ಇನ್ಮೇಲೆ, ಯಾವಾಗ ಯಾವುದೇ ಒಂದು ಮಾರುತ ಯಾವ ದಿಕ್ಕಿನಿಂದ ಹೋಗ್ತದೆ ಆ ಹೆಸರಿಂದ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇದು ಯಾವ ದಿಕ್ಕಿಂದ ಹೋಗ್ತಾ ಇದೆ, ಇದು ಈಸ್ಟ್ ಅಲ್ವಾ. ಹಾಗೆ ಇವಕ್ಕೆ ಅಂತ ಕರಿತೀವಿ, ಪೂರ್ವ ಮಾರುತಗಳು ಈಸ್ಟರ್ಲೀಸ್ ಅಂತ ಕರಿತೀವಿ. ಏನು ಕರಿತೀವಿ ಇದಕ್ಕೆ? ಈಸ್ಟರ್ಲೀಸ್. ಇವುಗಳಿಗೆ ಎಂತ ಕರಿತೀವಿ ಹಾಗಿದ್ರೆ? ವೆಸ್ಟರ್ಲೀಸ್ ಅಂತ ಕರಿತೀವಿ. ಏನು ಕರಿತೀವಿ ನಾವು? ವೆಸ್ಟರ್ಲೀಸ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈಸ್ಟರ್ಲೀಸ್, ಇನ್ನೊಂದು ಯಾವ್ದಪ್ಪ ಹಾಗಿದ್ರೆ ವೆಸ್ಟರ್. ಏನಿವೆಲ್ಲ ಯಾವ ದಿಕ್ಕಿಂದ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ವೆಸ್ಟರ್ಲೀಸ್ ಅಂದ್ರೆ ಪಶ್ಚಿಮ ದಿಕ್ಕಿನಿಂದ, ಪಶ್ಚಿಮ ಮಾರುತಗಳು ಪಶ್ಚಿಮ ದಿಕ್ಕಿನಿಂದ ಹೋಗ್ತಾ ಇದಾವೆ. ಈಸ್ಟರ್ಲೀಸ್ ಅಂದ್ರೆ ಪೂರ್ವ ದಿಕ್ಕಿನಿಂದ ಹೋಗ್ತಾ ಇದೆ. ಮೇ ಬಿ ಅದು ಟ್ರಾಪಿಕಲ್ ಏರಿಯಾದಲ್ಲಾದ್ರೂ ಇರ್ಬೋದು ಅಥವಾ ನಿಮ್ಮ ಧ್ರುವ ಪ್ರದೇಶದಲ್ಲಾದ್ರೂ ಇರ್ಬೋದು, ಗೊತ್ತಿರಲಿ. ರೈಟ್. ಹಾಗಾದ್ರೆ ಈಗ ಇದನ್ನೇ ಆಧಾರವಾಗಿ ಇಟ್ಕೊಂಡು
ಸೊ ವಿ ಕ್ಯಾನ್ ಗೋ ವಿತ್ ಪ್ರೆಷರ್ ಬೆಲ್ಟ್ಸ್. ಐ ಹೋಪ್ ನೋಡಿ ಆಗಿದ್ರೆ ವಿ ಆರ್ ಡಿಸ್ಕಸಿಂಗ್ ದಿ ಪ್ರೆಷರ್ ಬೆಲ್ಟ್. ಪ್ರೆಷರ್ ಬೆಲ್ಟ್ ಇಸ್ ಅ ಪಾಯಿಂಟ್ ಆಫ್ ಕ್ಲೈಮೆಟಾಲಜಿ. ಕ್ಲೈಮೆಟಾಲಜಿ ಇಸ್ ಅ ಪಾರ್ಟ್ ಆಫ್ ಫಿಸಿಕಲ್ ಜಾಗ್ರಫಿ. ಹಾಗೆ ಇದು ಅರ್ಥ ಆಗಬೇಕು ಅಂದ್ರೆ ಸೊ ರೈಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಏನನ್ನ ಅರ್ಥ ಮಾಡ್ಕೋಬೇಕಾಗಿದ್ರೆ ಇಲ್ಲಿ ಕ್ಲೈಮೆಟಾಲಜಿಯ ಇಂಪಾರ್ಟೆಂಟ್ ಪಿಲ್ಲರ್ಸ್. ಎಷ್ಟು ಪಿಲ್ಲರ್ಸ್ ಇದೆ ಅಂತ ಅನ್ಕೊಂಡೆ, ನಾನು 4 ಪಿಲ್ಲರ್ಗಳಿದಾವೆ. ಟೆಂಪರೇಚರ್, ಪ್ರೆಷರ್, ಹ್ಯೂಮಿಡಿಟಿ, ಇನ್ನೊಂದು ಏರ್ ಮಾಸ್. ಅದರಲ್ಲಿ ಯಾವ್ದನ್ನ ಎತ್ಕೊಂಡಿದ್ದೀನಿ ನಾನಿಲ್ಲಿ ಪ್ರೆಷರ್. ಹಾಗಾದ್ರೆ ಪ್ರೆಷರ್ ಬೆಲ್ಟ್ ಅರ್ಥ ಆಗಬೇಕು ಅಂದ್ರೆ ಅದ್ರ ರಿಲೇಟೆಡ್ ಬೇಸಿಕ್ ಕಾನ್ಸೆಪ್ಟ್ಗಳು ಅರ್ಥ ಆಗಬೇಕು. ಹಾಗಾದ್ರೆ ಇವೆಲ್ಲವೂ ಕೂಡ ಈಗ ನಮಗೆ ಗೊತ್ತಾಯ್ತು. ಹಾಗಾದ್ರೆ ವಿಂಡ್ ಏನಿದೆ, ಈ ವಿಂಡ್ ಅಲ್ಲಿ ಕೂಡ ಕ್ಲಾಸಿಫೈ ಮಾಡ್ತೀವಿ. ಕೆಲವೊಂದು ಚೇಂಜ್ ಮಾಡಿದ್ರೆ ಸೀಸನಲ್ ಡೈರೆಕ್ಷನ್ಸ್ ಅನ್ನ, ಸೀಸನಲ್ ವಿಂಡ್ಸ್ ಮಾಡದೇ ಇದ್ರೆ ಓಕೆ ವಿ ಕ್ಯಾನ್ ಕಾಲ್ ಆಸ್ ಅ ಫಿಕ್ಸ್ ಪ್ಲಾನೆಟರಿ ವಿಂಡ್ಸ್ ಅಥವಾ ಪರ್ಮನೆಂಟ್ ವಿಂಡ್ಸ್ ಅಂತ ಹೇಳಿ ಕರಿತೀವಿ. ಅಥವಾ ಕೆಲವೊಂದು ಲೋಕಲ್ ಏರಿಯಾದಲ್ಲಿ ಈಗ ಇದು ಫಾರ್ ಎಕ್ಸಾಂಪಲ್ ವ್ಯಾಲಿ ಬ್ರೀಸು, ಮೌಂಟೇನ್ ಅಥವಾ ಅನಾಮೆಟಿಕ್ ಅಥವಾ ಕೆಟಾಮೆಟಿಕ್ ಮಾರುತಗಳಂತ ಕರಿತೀವಿ. ಅಥವಾ ನಿಮ್ಮ ಕಡಲ್ ಗಾಳಿ ಇರ್ಬೋದು, ಭೂಗಾಳಿ ಇರ್ಬೋದು, ಈ ತರ ಬೇರೆ ಬೇರೆ ಇದಾವೆ, ರೈಟ್. ಸೊ ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನ ಹೇಳ್ತೀನಂತೆ. ಬಟ್ ಇವಾಗ ಏನ್ ಮಾಡೋಣ ಅಂದ್ರೆ ಸೊ ವಿಲ್ ಗೋ ವಿತ್ ವಾಟ್ ದ ಪ್ರೆಷರ್ ಬೆಲ್ಟ್ಸ್. ಹಾಗೆ ಈಗ ಏನು ಇಷ್ಟೊಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ವಲ್ಲ, ಈ ಕಾನ್ಸೆಪ್ಟ್ ಅನ್ನ ಈಗ ಅಪ್ಲೈ ಮಾಡ್ತಾ ಹೋಗೋದು ಈಗ ಸಿಂಪಲ್ ಆಗಿ, ರೈಟ್. ಓಕೆ, ಸಪೋಸ್ ಟು ಸೇ ರೈಟ್, ಈಗ ಜಸ್ಟ್ ಟು ಸೇ ರೈಟ್, ಏನಾಗಿದ್ರೆ ನಾವು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಯೂಶುವಲಿ ರೈಟ್ 0 to 5 ಡಿಗ್ರಿ ಆದ್ರೂ ತಗೊಳ್ಳಿ. ಕೆಲವೊಂದು ಬುಕ್ ಅಲ್ಲಿ ಕೆಲವೊಂದು ತರ ಇದೆ. ನಾನು ಏನ್ ಮಾಡಿದೆ 5 ಡಿಗ್ರಿ ನಾರ್ತ್ ಮತ್ತು ಸೌತ್, 10 ಡಿಗ್ರಿನೂ ತಗೋಬಹುದು. ಕೆಲವೊಂದ್ರಲ್ಲಿ 7 ಡಿಗ್ರಿ ಕೂಡ ಇದೆ, ರೈಟ್. ಸೊ ರೈಟ್, ಅದು ನಾರ್ತ್ ಆದ್ರೂ ತಗೊಳ್ಳಿ. ಓಕೆ, ಇಕ್ವಟೋರಿಯಲ್ ನಾರ್ತ್ 0 to 5, 0 to 10, ಅಥವಾ ಇದನ್ನ ಅಗೇನ್ ಐ ಕ್ಯಾನ್ ಸೇ ದ ಸೇಮ್, ರೈಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಗೇನ್ 30 to 35 ಡಿಗ್ರಿ. ಸಿಂಪಲ್ ಆಗಿದೆ, ಏನಲ್ಲಿ ಹೇಳಿದೀವಿ ಅದನ್ನ ಅಪ್ಲೈ ಮಾಡ್ಕೊಂಡ್ರೆ 30 to 35 ಡಿಗ್ರಿ ಇದೆ. ಸಿಮಿಲರ್ಲಿ ಅಗೇನ್ 60 to 65 ಡಿಗ್ರಿ ಇದೆ, ರೈಟ್. 60 to 65 ಡಿಗ್ರಿ ಇದೆ. ಅಂಡ್ ದಿಸ್ ಇಸ್ ದ ಫ್ಲಾಟ್, ರೈಟ್, ಇಟ್ಸ್ ಅ 90 ಡಿಗ್ರಿ, ರೈಟ್. ಇದು 90 ಡಿಗ್ರಿ ನಾರ್ತ್, 65 ಡಿಗ್ರಿ. ಸೊ ರೈಟ್, ನಾರ್ತ್ ತೆಗೆದುಕೊಳ್ತಾ ಇದ್ದೀನಿ. ಸಿಮಿಲರ್ಲಿ ಅಗೇನ್ 35 ಡಿಗ್ರಿ. ಸೊ ನಾರ್ತ್ ತೆಗೆದುಕೊಳ್ತಾ ಇದ್ದೀನಿ, ರೈಟ್. 0 ಡಿಗ್ರಿ ಇದೆ. ಸಿಮಿಲರ್ಲಿ ಬೇಕಾದ್ರೆ ಆಸ್ ಯೂಶುವಲ್ ಯು ಕ್ಯಾನ್ ರೈಟ್ ಇಟ್ ಹ್ಯಾಸ್ ರೈಟ್ ವಾಟ್ ಇಟ್ ಈಸ್, ರೈಟ್. ಇದು ಏನಪ್ಪ ಆಗಿದ್ರೆ ಸೇಮ್ 35 ಡಿಗ್ರಿ ಸೌತ್ ಅಂತ ಇದೆ ಇದು, ರೈಟ್. ಸಿಮಿಲರ್ಲಿ ಅಗೈನ್ ಸೊ ಇದು ಯಾವ್ದಿದೆಪ್ಪ ಆಗಿದ್ರೆ ರೈಟ್ 65 ಡಿಗ್ರಿ. ಸೊ ಅಗೈನ್ ಸೌತ್ ಇದೆ. ಅಂಡ್ ಇಟ್ಸ್ ಅಗೈನ್ ಯು ಕ್ಯಾನ್ ರೈಟ್ ಇಟ್ ಆಸ್ ದಿ 90 ಡಿಗ್ರಿ ಸೌತ್ ಇದೆ. ಓಕೆ, ಸಿಂಪ್ಲಿ ಅಪ್ಲೈ ದ ಕಾನ್ಸೆಪ್ಟ್. ನಾ ಏನು ಇಲ್ಲಿವರೆಗೂ ಹೇಳಿದ್ದೀನಲ್ಲ ಕಾನ್ಸೆಪ್ಟ್ ಅನ್ನ ಓಕೆ ಇದಕ್ಕೆ ಅಪ್ಲೈ ಮಾಡಿದ್ರೆ ಮುಗಿದೋಯ್ತು, ರೈಟ್. ಈಗ ರಿಲೇಟಿವ್ಲಿ ಆಗಿದ್ರೆ ಟೆಂಪರೇಚರ್ ಓಕೆ ರಿಲೇಟಿವ್ಲಿ ಹೇಗಿದೆ, ಇಲ್ಲಿ ಜಾಸ್ತಿ ಇದೆ. ಎಸ್ ಆರ್ ನೋ ಬೇಕು, ಇದನ್ನು ಈ ಕಡೆ ನೀವು ಬರ್ಕೋಬಹುದು ಅಥವಾ ಈ ಕಡೆ ಆದ್ರೂ ಬರ್ಕೋಬಹುದು, ಕನ್ಫ್ಯೂಸ್. ಓಕೆ ಫೈನ್, ರೈಟ್. ಆಗಿದ್ರೆ ಹೈಯೆಸ್ಟ್ ಎಲ್ಲಿವರೆಗೂ ಕೂಡ ದೇ ಕ್ಯಾನ್, ಓಕೆ ಫೈನ್, ಎಲ್ಲಿವರೆಗೂ ಕೂಡ ಏರ್ ಕ್ಯಾನ್ ರೈಸ್ ಅಂತ ಕೇಳಿದ್ರೆ ದ ಏರ್ ಕ್ಯಾನ್ ರೈಸ್ ಅಪ್ ಟು, ಸೊ ಎಲ್ಲಿವರೆಗೂ ರೈಸ್ ಆಗ್ಬೋದು ಹಾಗಿದ್ರೆ ಏರ್ ಕ್ಯಾನ್ ರೈಸ್ ಅಪ್ ಟು ಟ್ರೋಪೋಫಾಸ್ ಅಂತ ಹೇಳಿದ್ದೀವಿ, ರೈಟ್. ಸೊ ಹಾಗಿದ್ರೆ ಐ ಕ್ಯಾನ್ ರೈಟ್ ಇಟ್ ಆಸ್ ಅ ಟ್ರೋಪೋಫಾಸ್, ರೈಟ್. ಎಲ್ಲಿವರೆಗೂ ಆಗಿದ್ರೆ ಇಟ್ ಕ್ಯಾನ್ ಗೋ ಫಾರ್ ದಿ ಇಟ್ಸ್ ವಾಟ್ ಇಟ್ಸ್ ಜಸ್ಟ್ ಯು ಕ್ಯಾನ್ ರೈಟ್ ಇಟ್ ಆಸ್ ಅ ಟ್ರೋಪೋಫಾಸ್. ಓಕೆ, ಟ್ರೋಪೋಫಾಸ್ ಅಂತ ಬರೀತಾ ಇದ್ದೀನಿ ನಾನಿಲ್ಲಿ, ರೈಟ್. ದ ಟ್ರೋಪೋಫಾಸ್, ಓಕೆ, ಟ್ರೋಪೋಫಾಸ್ ಅಂತ ಬರೀತಾ ಇದ್ದೀನಿ ನಾನು ಇದನ್ನ, ರೈಟ್. ಸಿಂಪಲ್ ಲಾಜಿಕ್, ರೈಟ್. ಈಗ ಓಕೆ ರಿಲೇಟಿವ್ಲಿ ಇಕ್ವಟೋರಿಯಲ್ ಏರಿಯಾ ಅಂದ್ರೆ ಟೆಂಪರೇಚರ್ ಆಗಿದೆ ರಿಲೇಟಿವ್ಲಿ ಇಲ್ಲಿ ಜಾಸ್ತಿ. ಆ ಟೆಂಪರೇಚರ್ ಜಾಸ್ತಿ ಅಂದ್ರೆ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್, ಅಡಿಯಾಬೆಟಿಕ್ ಕೂಲಿಂಗ್ ಜಾಸ್ತಿ, ಹಾಗಾಗಿ ಡೆನ್ಸಿಟಿ ಜಾಸ್ತಿ. ಮೀನ್ಸ್ ರಿಲೇಟಿವ್ಲಿ ಇದು ಲೋ ಪ್ರೆಷರ್ ಏರಿಯಾ, ಬಟ್ ಏರಿಯಾ ಈಸ್ ಇಕ್ವಟೋರಿಯಲ್. ಹಾಗಿದ್ರೆ ಇದು ಇಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್. ಬೆಲ್ಟ್ ಆದ್ರೂ ಕರೀರಿ, ಜೋನ್ ಆದ್ರೂ ಕರೀರಿ, ಏರಿಯಾ ಆದ್ರೂ ಕರೀರಿ. ಹಾಗೆ ಓಕೆ ಏನೋ ಅಪ್ಕಚೋ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ ಇದು, ರೈಟ್. ಈಗ ಮೇಲ್ಗಡೆ ಜಸ್ಟ್ ಇಲ್ಲಿ ಕಂಪೇರ್ ಮಾಡಿದ್ರೆ ರೈಟ್, ಇಲ್ಲಿ ಸೂರ್ಯನ ಕಿರಣಗಳು ಕಡಿಮೆ ಓರೆಯಾಗಿ ಬೀಳ್ತಾ ಇದೆ, ಹಾಗೆ ಟೆಂಪರೇಚರ್ ರಿಲೇಟಿವ್ಲಿ ಕಡಿಮೆ ಇದೆ. ಮೀನ್ಸ್ ರಿಲೇಟಿವ್ಲಿ ಇದು ಓಕೆ ಹೈ ಪ್ರೆಷರ್ ಏರಿಯಾ ಇದೆ, ರೈಟ್. ಹಾಗಾಗಿ ಟೆಂಪರೇಚರ್ ಕಡಿಮೆ ಅಂದ್ರೆ ಹೈ ಪ್ರೆಷರ್ ಏರಿಯಾ ಇದೆ. ಬಟ್ ಏರಿಯಾ ಯಾವ್ದಿದೋ ಸಬ್ ಟ್ರಾಪಿಕ್, ಯಾಕಂದ್ರೆ 23.5 ಡಿಗ್ರಿ ವರೆಗೂ ನಾವು ಟ್ರಾಪಿಕ್ ಅಂತ ಕರಿತೀವಿ. ಬಟ್ 30-35 ಅಂದ್ರೆ ಸಬ್ ಟ್ರಾಪಿಕ್, ಉಪ ಉಷ್ಣವಲಯ. ಸಬ್ ಟ್ರಾಪಿಕಲ್ ಯಾವ್ದಿದೋ ಹೈ ಪ್ರೆಷರ್ ಏರಿಯಾ ಅಥವಾ ಬೆಲ್ಟ್ ಅಂತ ಕರಿತೀವಿ. ಈಗ ಸೊ ಇಲ್ಲಿ ಅಲ್ಬಿಡೋ ಜಾಸ್ತಿ, ಆಮೇಲೆ ಸನ್ ರೈಸ್ ರೀಚಿಂಗ್ ತುಂಬಾ ಕಡಿಮೆ, ಹಾಗಾಗಿ ತುಂಬಾ ಟೆಂಪರೇಚರ್ ಕಡಿಮೆ. ಓಕೆ, ಹಾಗಾಗಿ ಮೇ ಬಿ ಹೈ ಪ್ರೆಷರ್ ಇಲ್ಲಿ ಯಾವ ಏರಿಯಾ ಧ್ರುವ ಪ್ರದೇಶ ಆಗಿದೆ, ಧ್ರುವೀಯ
ಓಕೆ, ಏನು ಹೈ ಪ್ರೆಷರ್ ಬೆಲ್ಟ್. ಈಗ ರೈಟ್, ಡ್ಯೂ ಟು ಇದು ಮತ್ತು ಇದರಿಂದ ಕಂಪೇರ್ ಮಾಡಿದ್ರೆ ಇಟ್ಸ್ ಆಕ್ಚುಲಿ ಏನಾಗುತ್ತೆ, ಇದು ಲೋ ಪ್ರೆಷರ್. ಹಾಗಾಗಿ ಏನಂತ ಬರೀತೀನಿ ಕರೆಕ್ಟ್. ಓಕೆ, ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ರಿಲೇಟಿವ್ ಟೆಂಪರೇಚರ್ ಇಸ್ ಜಾಸ್ತಿ, ಹಾಗಾಗಿ ಲೋ ಪ್ರೆಷರ್ ಏರಿಯಾ. ರೈಟ್. ಸೊ ಹಾಗಿದ್ರೆ ಯಾವ ಏರಿಯಾ? ಉಪ ಧ್ರುವ, ಹಾಗಾಗಿ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಅಂತ ಕರಿತೀನಿ, ಉಪಧ್ರುವೀಯ ಓಕೆ ಕಡಿಮೆ ಒತ್ತಡ ಪಟ್ಟಿ. ಆಮೇಲೆ ಇನ್ನೊಂದು ಕರೆಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ರೈಟ್, ಇದು ತುಂಬಾನೇ ಟೆಂಪರೇಚರ್ ಕಡಿಮೆ ಆದ್ರೆ ಈ ಗಾಳಿ ಎಲ್ಲಿಂದ ಹೋಗ್ತಾ ಇದೆ? ಓಕೆ, ಉಷ್ಣವಲಯದಿಂದ. ಹಾಗಾಗಿ ಇಟ್ ಕ್ಯಾನ್ ರಿಲೇಟಿವ್ಲಿ ಏನ್ ಮಾಡುತ್ತೆ, ಇದನ್ನ ವಾರ್ಮ್ ಮಾಡುತ್ತೆ. ಹಾಗಾಗಿ ಇಟ್ಸ್ ರಿಲೇಟಿವ್ ಕಂಪ್ಯಾರಿಟಿವ್ಲಿ ಹಂಗಂತ ಹೇಳಿ ಏನಿರಲ್ಲ, ಅಲ್ಲಿ 30 ಡಿಗ್ರಿ 40 ಡಿಗ್ರಿ ಇರಂಗಿಲ್ಲ. ರಿಲೇಟಿವ್ಲಿ ಲೋ ಪ್ರೆಷರ್ ಅಂದ್ರೆ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಿದ್ರೆ ಗೊತ್ತಾಯ್ತು, ಸೇಮ್ ರೆಪ್ಲಿಕೇಶನ್ ಇರುತ್ತೆ. ಕ್ಲಿಯರ್? ಎಸ್. ಈಗ ಹಾಗಿದ್ರೆ ನೋಡಿ, ಹಾಗಿದ್ರೆ ಟೆಂಪರೇಚರ್ ಇಲ್ಲಿ ಜಾಸ್ತಿ, ಹಾಗೆ ಟೆಂಪರೇಚರ್ ಜಾಸ್ತಿ ಅಂದ್ರೆ ಹೇಳಿ, ಹಾಗಿದ್ರೆ ಹೀಟಿಂಗ್ ವಿಲ್ ಬಿ ಮೋರ್. ಹಾಗಿದ್ರೆ ಹೀಟಿಂಗ್ ಮೋರ್ ಅಂದ್ರೆ ರೈಟ್, ಇದನ್ನ ನಾವೇಂತ ಕರಿತೀವಿ? ಓಕೆ, ಕನ್ವೆಕ್ಟಿವ್ ಕರೆಂಟ್ಸ್ ಆದರೂ ಕರೀರಿ ಅಥವಾ ಏರ್ ಕರೆಂಟ್ಸ್ ಆದರೂ ಕರೀರಿ. ಯೂಶ್ವಲಿ ನಾನು ಇಲ್ಲಿ ವಾಟರ್ ಇಲ್ಲ ಅಂದರೆ ಬರೀ ಏರ್ ಕರೆಂಟ್ಸ್ ಅಂತ ಕರೀರಿ, ಅಥವಾ ಗಾಳಿಯ ಪ್ರವಾಹಗಳು ಅಂತ ಕರೀರಿ. ಒಂದು ವೇಳೆ ಅಲ್ಲಿ ನಾನು ನೀರು ತಗೊಂಡೆ ಅಂದರೆ ಪ್ರಚಲನ ಪ್ರವಾಹಗಳು ಅಂತ ಹೇಳಿ ಕರಿಬೋದು. ರೈಟ್, ಏರ್ ಕರೆಂಟ್ಸ್ ಎಲ್ಲಿವರೆಗೂ ರೈಸ್ ಆಗುತ್ತೆ? ಇಲ್ಲಿವರೆಗೂ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಓಕೆ ಆಯಿತು, ಹೈ ಡೆನ್ಸಿಟಿ ಜಾಸ್ತಿ ಆದ ನಂತರ ಏನಾಗುತ್ತೆ? ಹಾಗಿದ್ರೆ ಇದು ಮೇಲೆ ಹೋದಂಗೆಲ್ಲ ತೂಕ ಜಾಸ್ತಿ ಆಗುತ್ತೆ. ಎಲ್ಲಿ ಅಟ್ರಾಕ್ಷನ್ ಇದೆ ಈಗ? ರಿಲೇಟಿವ್ಲಿ ರೈಟ್, ತುಂಬ ಇರೋದಿಲ್ಲ ಬಟ್ ರಿಲೇಟಿವ್ಲಿ. ಹಾಗಿದ್ರೆ ಇಲ್ಲಿ ಈ ಏರಿಯಾ ಹಾಗಾದ್ರೆ ಮತ್ತೆ ಡಿಸೆಂಡ್ ಆಗ್ತಾ ಏನು ಮಾಡುತ್ತೆ? ಇಲ್ಲಿ ಹೈ ಪ್ರೆಷರ್ ಏರಿಯಾನ ಕ್ರಿಯೇಟ್ ಮಾಡ್ತು. ಹಾಗಾದ್ರೆ ಹೈ ಪ್ರೆಷರ್ ಏರಿಯಾ. ಹಾಗಿದ್ರೆ ಇಲ್ಲಿ ಹೈ ಪ್ರೆಷರ್ ಇದೆ, ಇಲ್ಲಿ ಲೋ ಪ್ರೆಷರ್ ಇದೆ. ಹಾಗಾದ್ರೆ ವಿಂಡ್ ಸ್ಟಾರ್ಟ್ ಟು ಬ್ಲೂ ಫ್ರಮ್ ಹೈ ಪ್ರೆಷರ್ ಟು ಲೋ ಪ್ರೆಷರ್. ಹಿಂಗೆ ಏನಾಗುತ್ತೆ ನೋಡಿ, ಹಿಂಗೆ ಬರ್ತಾ ಇದೆ ಮತ್ತು ಅಗೇನ್ ಹಿಂಗೆ ಹೋಗ್ತಾ ಇದೆ. ಅಂಡ್ ಅಗೇನ್ ಇಟ್ ಈಸ್ ಕಂಟಿನ್ಯೂಸ್ಲಿ ಓಕೆ ಒಂದು ಸೆಲ್ ಅನ್ನ, ಕೋಶವನ್ನ ಏನ್ ಮಾಡ್ತಾ ಇದೆ? ಅದು ನಿರ್ಮಾಣ ಮಾಡ್ತಾ ಇದೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ರೈಟ್. ಸೊ ಈ ವಿಂಡ್ ಏನಿದೆ ಅಲ್ವಾ ರೈಟ್, ಯಾವುದಪ್ಪ ಇದಾಗಿದ್ರೆ? ಸೊ ರೈಟ್, ಈ ವಿಂಡ್ ರೈಟ್ ಯಾವ ಕಡೆಗೆ? ಇಲ್ಲಿ ಬರ್ತಾ ಇದೆ ಅಲ್ವಾ? ಸೊ ಇದು ನಾನು ಇನ್ನೊಂದು ಕಡೆ ಬರೀತೀನಿ ನೋಡಿ, ಅದನ್ನ ಐ ಶೋ ಇಟ್ ರೈಟ್. ಇದೇನಿದೆ ಅಲ್ವಾ, ಇದು ದಿಸ್ ಇಸ್ ಆಕ್ಚುಲಿ ಐ ಆಮ್ ರೈಟಿಂಗ್. ಓಕೆ, ಯಾವ ಕಡೆ ಬರ್ತಾ ಇದೆ? ಇದನ್ನೇ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಈಸ್ಟ್ ಡೈರೆಕ್ಷನ್ ಇಂದ ರೈಟ್, ಇದನ್ನ ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಅದು ಐ ಆಮ್ ರೈಟಿಂಗ್ ದ ಸೇಮ್ ವಿಂಡೋ. ಹಿಂಗೆ ಬರಬೇಕಾಗಿತ್ತು, ಆದರೆ ಕೋರಿಯನ್ಸ್ ಎಫೆಕ್ಟ್ ಇಂದ ಸ್ವಲ್ಪ ಏನಾಗುತ್ತೆ, ತಮ್ಮ ರೈಟ್ ಕಡೆಗೆ ಈ ಥರ ಏನಾಗುತ್ತೆ ಅನ್ನೋದು ಬೆಂಡ್ ಆಗ್ತದೆ ಹಿಂಗೆ. ರೈಟ್, ನಾ ತೋರಿಸಿದ್ದೀನಿ ಇಲ್ಲಿ. ಸೇಮ್ ಅಗೇನ್ ಐ ಆಮ್ ರೈಟಿಂಗ್ ರೈಟ್, ಸೇಮ್ ರೈಟ್. ಹಾಗಿದ್ರೆ ಇವು ಆಕ್ಚುಲಿ ನೀವು ನೋಡಿದ್ರೆ ಡೈರೆಕ್ಷನ್, ಯಾವ ಡೈರೆಕ್ಷನ್ ಬರ್ತಾ ಇದೆ? ಈಸ್ಟ್. ಯಾವ ಕಡೆಗೆ? ವೆಸ್ಟ್. ಹಾಗೆ ಇವಕ್ಕೆ ಏನು ಕರೀತಾರೆ? ಓಕೆ, ಈಸ್ಟರ್ಲೀಸ್. ಮತ್ತು ಯಾವುದರಿಂದ ಬರ್ತಾ ಇದೆ? ಟ್ರಾಪಿಕಲ್ ಅಥವಾ ಉಪಧ್ರುವ ಅಂತ ಆದ್ರೂ ಕರೀರಿ. ಹಾಗೆ ಇದಕ್ಕೆ ಏನು ಕರಿತೀವಪ್ಪ ಅಂದ್ರೆ ನಾವು ಇಲ್ಲಿ ಎಸ್ ವಿ ಕ್ಯಾನ್ ಕಾಲ್ ಎಸ್ ಟ್ರಾಪಿಕಲ್ ಈಸ್ಟರ್ಲೀಸ್. ಓಕೆ, ನಿಮ್ಮ NCERT ಅಥವಾ ಕೆಲವೊಂದು ಬುಕ್ಕಲ್ಲಿ ಇವುಗಳಿಗೆ ನಾರ್ತ್ ಈಸ್ಟರ್ನ್ ಟ್ರೇಡ್ ವಿಂಡ್ ಅಂತ ಕೂಡ ಕರೀತಾರೆ. ಅರ್ಥ ಆಯ್ತಲ್ಲ? ನಾರ್ತ್ ಈಸ್ಟರ್ನ್ ಟ್ರೇಡ್ ವಿಂಡ್ ಅಥವಾ ಟ್ರಾಪಿಕಲ್ ಈಸ್ಟರ್ಲೀಸ್ ರೈಟ್. ಸಿಮಿಲರ್ಲಿ ಅಗೇನ್ ನೀವು ಕರೆಕ್ಟಾಗಿ ಈಗ ಅಬ್ಸರ್ವ್ ಮಾಡಿದ್ರೆ ರೈಟ್, ಮತ್ತೇನಾಗಿದೆ ಇಲ್ಲಿ? ಹಾಗಿದ್ರೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ರೈಟ್, ಹಾಗಿದ್ರೆ ಇಲ್ಲಿ ಏನಿದೆ? ಹೈ ಪ್ರೆಷರ್ ಇದೆ. ಹಾಗಿದ್ರೆ ಹೈ ಪ್ರೆಷರ್ ಇಂದ ವಿಂಡ್ ಏನಾಗುತ್ತೆ? ಈಗ ಲೋ ಪ್ರೆಷರ್ ಏರಿಯಾಗೆ ಹೋಗುತ್ತೆ. ಹಾಗೆ ಲೋ ಪ್ರೆಷರ್ ಏರಿಯಾಗೆ ಹೋಗೋದ ನಂತರ ಇಲ್ಲಿ ಏನಾಯ್ತು? ಹಾಗಿದ್ರೆ ಟೆಂಪರೇಚರ್ ಇದೆ, ಇಟ್ ಗೆಟ್ಸ್ ಹೀಟೆಡ್. ಓಕೆ, ಹೀಟ್ ಆಗಿಬಿಟ್ಟು ಮತ್ತೆ ಎಲ್ಲಿ ಹೈ ಪ್ರೆಷರ್ ಇದೆಯೋ ಮತ್ತೆ ಏನಾಗುತ್ತೆ? ಅಲ್ಲಿ ಬಂದ್ಬಿಟ್ಟು ಡಿಸೆಂಡ್ ಆಗ್ತಾ ಇದೆ ರೈಟ್. ಹಾಗಿದ್ರೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ರೈಟ್, ಐ ಆಮ್ ಜಸ್ಟ್ ಅಗೇನ್ ರೈಟಿಂಗ್. ಸೊ ರೈಟ್, ಸೊ ಈ ವಿಂಡ್ ಏನಿದೆ ಅಲ್ವಾ, ಈ ವಿಂಡ್ ಐ ಆಮ್ ರೈಟಿಂಗ್. ಓಕೆ, ಈ ವಿಂಡ್ ಅನ್ನ ಇಲ್ಲಿ ಕೂಡ ವಿ ಕ್ಯಾನ್ ಪ್ರೆಸೆಂಟ್. ಹಿಂಗೆ ಯು ಕ್ಯಾನ್ ಪ್ರೆಸೆಂಟ್ ದ ಸೇಮ್. ಯಾಕೆ ಅಂದ್ರೆ ಬೆಂಡ್ ಏನಕ್ಕೆ ಆಗ್ತಾ ಇದೆ? ಕೋರಿಲಿಸ್ ಎಫೆಕ್ಟ್ ಆದ್ರೂ ಕರೀರಿ, ಫೆನೆಲ್ಲಾ ಅನ್ರಿ, ಬೈಬೆಲೆಟ್ಲಾ ಅನ್ನಿ, ನಿಮಗೆ ಬಿಟ್ಟಿದ್ದು ರೈಟ್. ಇದನ್ನೇ ನೋಡಿ, ಯಾವ ಕಡೆ ಯಾವ ದಿಕ್ಕಿಂದ ಹೋಗ್ತಾ ಇದೆ? ವೆಸ್ಟ್. ಯಾವ ಕಡೆಗೆ? ಈಸ್ಟ್. ಇವಕ್ಕೆ ಅಂತ ಕರೀತಾರೆ ಎಂಟಿ ಟ್ರೇಡ್ ವಿಂಡ್ ಆದ್ರೂ ಕರೀರಿ, ಅಥವಾ ಇವುಗಳು ನಾವು ವಿ ಕಾಲ್ ದೆಮ್ ಆಸ್ ಅ ವೆಸ್ಟರ್ಲೀಸ್. ಏನು ಕರಿತೀವಿ? ಟ್ರಾಪಿಕಲ್ ವೆಸ್ಟರ್ಲೀಸ್. ಅದು ಓನ್ಲಿ ಒಂದೇ ವೆಸ್ಟರ್ಲೀಸ್ ಇರೋದ್ರಿಂದ ಯು ಕ್ಯಾನ್ ರೈಟ್ ಆಸ್ ವೆಸ್ಟರ್ಲೀಸ್ ಅಂತ ಬರೆದ್ರು ನಡೀತದೆ. ಸಿಮಿಲರ್ಲಿ ಅಗೈನ್ ರೈಟ್, ಈಗ ಧ್ರುವ ಪ್ರದೇಶ ರಿಲೇಟಿವ್ಲಿ ಹಾಗಿದ್ರೆ ಏನಿದೆ ಇಲ್ಲಿ? ಹೈ ಪ್ರೆಷರ್. ಹಾಗಿದ್ರೆ ಹೈ ಪ್ರೆಷರ್ ಇಂದ ಏನಾಗುತ್ತೆ? ವಿಂಡೋ ಓಕೆ ಲೋ ಪ್ರೆಷರ್ಗೆ ಬರುತ್ತೆ. ವೆನ್ ಎವರ್ ಇಟ್ ರೀಚಸ್ ಟೆಂಪರೇಚರ್ ಜಾಸ್ತಿ, ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್, ಅಗೈನ್ ಇಟ್ ವಿಲ್ ಗೋಸ್ ಅಂಡ್ ಅಗೈನ್ ಇಟ್ ರೀಚಸ್ ದ ಸೇಮ್ ರೈಟ್. ಹಾಗಿದ್ರೆ ಇದು ಯಾವ ಕಡೆಯಿಂದ ಬರ್ತಾ ಇದೆ? ದಿಸ್ ಇಸ್ ಆಕ್ಚುಲಿ ಐ ಆಮ್ ಸೇಯಿಂಗ್. ಓಕೆ, ಇದನ್ನು ತೆಗೆದುಕೊಳ್ತಾ ಇದ್ದೀನಿ ಬೇಕಾದ್ರೆ ರೈಟ್. ಇದು ರೈಟ್, ಇದನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ರೈಟ್, ಇದು ಓಕೆ, ಈ ಏರ್ ಮೀನ್ಸ್ ವಿಂಡ್ ಇಲ್ಲಿ ರೈಟ್. ಹಾಗಿದ್ರೆ ಯಾಕೆ ಬೆಂಡ್ ಜಾಸ್ತಿ ಬೆಂಡ್ ಇರುತ್ತೆ? ಯಾಕಂದ್ರೆ ಕೋರಿಯನ್ಸ್ ಫೋರ್ಸ್ ಇಸ್ ದಿ ಹೈಯೆಸ್ಟ್. ಎಲ್ಲಿ? ಹಾಗಿದ್ರೆ ಈ ಕೋರಿಯನ್ಸ್ ಫೋರ್ಸ್ ಹೈಯೆಸ್ಟ್ ಎಲ್ಲಿರುತ್ತೆ ಅಂತ ಅಂದ್ರೆ ನಮ್ಮ ಧ್ರುವ ಪ್ರದೇಶದಲ್ಲಿ. ಸೊ ಹಾಗೆ ಜಾಸ್ತಿ ಬೆಂಡ್ ಇಲ್ಲಿ ಕಂಡು ಬರುತ್ತೆ. ಯಾವ್ದಕ್ಕಿದೋ? ಈಸ್ಟ್ ಅಲ್ವಾ? ಈಸ್ಟ್ ಕಡೆಯಿಂದ ಬರ್ತಾ ಇದೆ. ಹಾಗಾಗಿ ಓಕೆ, ಯಾವ್ದು ಓಕೆ ಪ್ರದೇಶ ಇದು? ಪೋಲಾರ್ ಧ್ರುವ. ಹಾಗಾಗಿ ದ ಪೋಲಾರ್ ಈಸ್ಟರ್ಲೀಸ್ ಅಂತ ಕರೀತಾರೆ.
we call them as the polar easterlies, right? Okay, I hope you are getting the same kind ಅನ್ನ ನೀವು ಇದನ್ನ ರಿಫ್ಲಿಕೇಶನ್ ಅನ್ನ ಇಲ್ಲಿ ಹಾಕೋಬಹುದು. ನೋಡೋಣ, ಡೈರೆಕ್ಟ್ ಆಗಿ ಬರೀತೀನಿ ಹಾಗಿದ್ರೆ ಇಲ್ಲಿ, ರೈಟ್? ಸೊ ರೈಟ್, ಅಗೇನ್ ಸೊ more temperature ಇದೆ, and again it descends and again it goes like this, ರೈಟ್? ಇದು ಏನಿದೆ ಅಲ್ವಾ, ಇದನ್ನೇ ನಾವು ಏನಂತ ಕರಿತೀವಿ? ಎಸ್, ನಿಮ್ಮ ಯಾವ್ದಿದು ಈಸ್ಟರ್ಲೀಸ್ ವೆಸ್ಟರ್ಲೀಸ್ ಅಂದ್ರೆ ಎಸ್, ಇದು ಕೂಡ ಟ್ರಾಪಿಕಲ್ ಈಸ್ಟರ್ಲೀಸ್, ಇದನ್ನ ಸೌತ್ ಈಸ್ಟರ್ನ್ ಟ್ರೇಡ್ ವಿಂಡ್ ಅಂತ ಕೂಡ ಕರೀತಾರೆ. ಸಿಮಿಲರ್ಲಿ ಹೈ ಪ್ರೆಷರ್ ಇದೆ, ಹೈ ಪ್ರೆಷರ್ ಇಂದ ಸೊ ಲೋ ಪ್ರೆಷರ್, ಅಂಡ್ ಅಗೈನ್ ಇಟ್ ವಿಲ್ ಕಮ್ಸ್ ಅಂಡ್ ಅಗೈನ್ ಇಟ್ ವಿಲ್ ಸೊ ಡಿಸೆಂಡ್ ಆಗೇ ಆಗ್ತದೆ. ಸೇಮ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ, ಹಾಗೆ ಇದನ್ನ ನಾನು ಮತ್ತೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಅಗೇನ್ ಐ ಆಮ್ ರೈಟಿಂಗ್ ಹಿಯರ್, ರೈಟ್? ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ರೈಟ್? ಇದು ಯಾವ ಕಡೆ ಹೋಗ್ತಾ ಇದೆ, ದಿಸ್ ಇಸ್ ಏನಿದೆ ಅಲ್ವಾ? ಓಕೆ, ಫಾರ್ ಎಕ್ಸಾಂಪಲ್, ಸೊ ಇದನ್ನ ಇನ್ನೊಂದ್ಸಾರಿ ನಿಮ್ಗೆ ಬೇಕಾದ್ರೆ ಹೇಳಬೇಕು ಅಂದ್ರೆ ಕ್ಲಿಯರ್ ಆಗಿ, ರೈಟ್? ಇಟ್ಸ್ ಅ ವೆರಿ ಈಸಿ, ರೈಟ್? ಇಟ್ಸ್ ಅ ವೆರಿ ಈಸಿ ಕಾನ್ಸೆಪ್ಟು, ಸೊ ನಥಿಂಗ್ ಟು ವರಿ, ರೈಟ್? ಒಂದ್ಸರಿ ನೀವು ಅದನ್ನ ಆರಾಮಾಗಿ ಫಾಸ್ ಮಾಡಾದ್ರೂ ನೋಡ್ಕೋಬಹುದು, ರೈಟ್? ಇದು ಅರ್ಥ ಆಯ್ತು ಅನ್ಕೋತೀನಿ. ಈಗ ನೋಡಿ, ಹಾಗಾದ್ರೆ ಏನಾಗುತ್ತೆ, ವಿಂಡ್ ಎಲ್ಲಿಂದ ಎಲ್ಲಿ ಬ್ಲೋ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ? ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಹಿಂಗೆ ಬಂತ ಈಗ, ರೈಟ್? ಹಾಗಿದ್ರೆ ಬಂದಿದೆ ಅಂತ ಅನ್ಕೊಳ್ಳಿ. ಸೊ ಇದನ್ನೇ, ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್, ರೈಟ್? ಯಾಕೆ ಬೆಂಡು ಅಂತಂದ್ರೆ ತಮ್ಮ ಕಡೆ ಲೆಫ್ಟ್ ಕಡೆಗೆ ಬೆಂಡ್ ಆಗಿದ್ದಾವೆ, ಯಾಕೆಂದ್ರೆ ಕೋರಿಲಿಸ್ ಫೋರ್ಸ್. ಸಿಮಿಲರ್ಲಿ ಇದೇನಿದೆ ಇರಬೇಕು, ಅದನ್ನೊಂದು ಇಲ್ಲಿ ತೋರಿಸ್ಬಿಡ್ತೀನಿ ನಾನು, ರೈಟ್? ಇದು ಯಾವ ಕಡೆಗೆ? ಎಸ್, ಈ ಕಡೆಗೆ, ರೈಟ್? ಯು ಕ್ಯಾನ್ ರೈಟ್. ಸೊ ಬೆಂಡಿಂಗು ಯು ಹ್ಯಾವ್ ಟು ನೋ ದಟ್, ರೈಟ್? ಬೆಂಡ್ ಇದೆ, ರೈಟ್? ಇದನ್ನೇ ನಾವೇಂತ ಕರಿತೀವಿ ಅಂದ್ರೆ ಎಸ್, ವೆಸ್ಟರ್ಲಿ ಸೌತ್. ಓಕೆ, ಯಾವ ಡೈರೆಕ್ಷನ್? ವೆಸ್ಟು, ಹಾಗಾಗಿ ಟ್ರಾಪಿಕಲ್ ವೆಸ್ಟರ್ಲಿ ಸೌತ್. ಇದನ್ನ ಸೌತ್ ಈಸ್ಟರ್ನ್ ಟ್ರೇಡ್ ವಿಂಡ್ ಆದ್ರೂ ಕರೀರಿ, ಅಥವಾ ಇದನ್ನ ಎಂಟಿ ಟ್ರೇಡ್ ವಿಂಡ್ ಆಫ್ ಸೌತ್ ಅಂತ ಕರೀರಿ, ಅಥವಾ ಇದನ್ನ ಈಸ್ಟರ್ಲೀಸ್ ಆದ್ರೂ ಕರೀರಿ, ನಡೀತದೆ, ರೈಟ್? ಸೊ ಸಿಮಿಲರ್ಲಿ ಅಗೇನ್ ನಾನು ಹೇಳಿದಾಗ ಹೈ ಪ್ರೆಷರ್ ಬಂತು, ಇಲ್ಲಿ ಟೆಂಪರೇಚರ್ ಜಾಸ್ತಿ, ಇಟ್ಸ್ ಗೆಟ್ಸ್ ಹೀಟೆಡ್, ಅಗೇನ್ ಇಟ್ ಏನಾಗುತ್ತೆ ಹಾಗಿದ್ರೆ ಒಂದು ಸೈಕಲ್ ಅನ್ನ ಫಾರ್ಮ್ ಆಯ್ತು. ಸಿಮಿಲರ್ಲಿ ಅಗೇನ್, ಸೊ ಮತ್ತೆ ಫೈನಲ್ ಆಗಿ ನಾವು ಹೇಳೋದಾದ್ರೆ, ಓಕೆ, ಹೈ ಪ್ರೆಷರ್ ಇದೆ, ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಬರ್ತದೆ, ಹೀಟ್ ಆಗ್ತದೆ, ಅಂಡ್ ಅಗೇನ್ ಇಟ್ ವಿಲ್ ಗೋ ಲೈಕ್ ದಿಸ್, ರೈಟ್? ಸೊ ಇದೇನಿದೆ ಅಲ್ವಾ, ರೈಟ್? ಇದು ಕೂಡ ಯಾವ ಡೈರೆಕ್ಷನ್ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಇದು ಯಾವ್ದಾಗಿದ್ರೆ ನಿಮ್ಮ, ಓಕೆ, ಈಸ್ಟರ್ಲೀಸ್, ಬಟ್ ಎಲ್ಲಿ ಯಾವ ದಿಕ್ಕಪ್ಪ? ಇದು ಬಂದ್ಬಿಟ್ಟು ಅಗೇನ್ ನಿಮ್ಮ ಪೂರ್ವ ದಿಕ್ಕು, ಹಾಗಾಗಿ ವಿ ಕಾಲ್ ಇಟ್ ಹ್ಯಾಸ್ ದಿ ನಿಮ್ಮ ಟ್ರಾಪಿಕಲ್. Okay, the tropical not tropical, it's a polar easterlies, right? I hope you have understood how these are formed. ಆಮೇಲೆ ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ದ ಟೋಟಲ್ ಎಷ್ಟಿದೆ ಅಂದ್ರೆ 1 2 3 4 5 6 7 ಪ್ರೆಷರ್ ಬೆಲ್ಟ್ಸ್ ಇದೆ. ಎಷ್ಟು ಪ್ರೆಷರ್ ಬೆಲ್ಟ್ಸ್ ಇದೆ ಇಲ್ಲಿ? 7 ಪ್ರೆಷರ್ ಬೆಲ್ಟ್ಸ್ ಇದೆ. ಅದರೊಳಗೆ ಲೋ ಪ್ರೆಷರ್ ಬೆಲ್ಟ್ಸ್ ಯಾವ್ದು ಇದೆ ಹಾಗಿದ್ರೆ? ಇದು ಒಂದು ಲೋ ಪ್ರೆಷರ್ ಬೆಲ್ಟ್ ಇದೆ, ಎಸ್ ಆರ್ ನೋ? ಇದು ಒಂದು ಲೋ ಪ್ರೆಷರ್ ಬೆಲ್ಟ್ ಇದೆ, ರೈಟ್? ಆಮೇಲೆ ಇನ್ನೊಂದು, ಹಾಗಿದ್ರೆ 3 ಲೋ ಪ್ರೆಷರ್ ಬೆಲ್ಟ್ಸ್, ಹಾಗಿದ್ರೆ 4 ಹೈ ಪ್ರೆಷರ್ ಬೆಲ್ಟ್ಗಳಿದಾವೆ ಅಂತ ಹೇಳಿ ಗೊತ್ತಿರಲಿ. ಜೊತೆಗೆ ಆ 2 ಯಾವ್ದ್ಯಾವ್ದು? ಈ ಪ್ರದೇಶ ಮತ್ತು ಇವು. ಓಕೆ, ಈ ಪ್ರದೇಶ, ಓಕೆ, ಇನ್ನೊಂದು ಯಾವ್ದಿದೆ? ಇವು ಯೂಶ್ವಲಿ ಏನಂತ ಕರಿತೀವಿ? ಟೆಂಪರೇಚರ್ ಡಿಫರೆನ್ಸ್ ಇಂದ ಫಾರ್ಮ್ ಆಗಿರೋದ್ರಿಂದ ಸೊ ಇವುಗಳಿಗೆ ವಿ ಆಕ್ಚುಲಿ ಕಾಲ್ ಥರ್ಮಲಿ ಇಂಡ್ಯೂಸ್ ಅಂತ ಕರಿತೀವಿ. ಇನ್ನು ಉಳಿದವೆಲ್ಲವೂ ಕೂಡ ವಿ ಕಾಲ್ ದಮ್ ಆಸ್ ದ ಡೈನಮಿಕಲಿ ಇಂಡ್ಯೂಸ್ಡ್ ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ, ಅಲ್ಲಿ ಏನು ಕಾನ್ಸೆಪ್ಟ್ ಹೇಳಿದ್ದೀನಲ್ಲ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನಾನು ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ಸ್ಪೆಷಲ್. ಆಗ ನೀವು ಏನಾದರೂ ಓಕೆ ಇದು ಅರ್ಥ ಆಗ್ತಾ ಇಲ್ಲ ಅಂದರೆ ನಾನು ಏನು ಬೇಸಿಕ್ಸ್ ಹೇಳಿದ್ದೀನಿ, ಓಕೆ, ಪಾರ್ಟ್ 1ನಲ್ಲಿ ಆ ಬೇಸಿಕ್ಸನ್ನು ನೀವು ಕರೆಕ್ಟಾಗಿ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡರಲ್ಲಿ ಕೂಡ ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ವಿಡಿಯೋ ನೋಡಿದರೆ ಖಂಡಿತ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್, ರೈಟ್? ಸೊ ಇದನ್ನೇ ಓಕೆ ಹೈಡ್ಲಿ ಸೆಲ್ ಅಂತ ಕರೀತಾರೆ, ರೈಟ್? ಯಾವುದು? ಇವೆರಡು ಇದಾವಲ್ಲ, ಇದನ್ನ ಮತ್ತು ಸೊ ಇದನ್ನ ನೀವು ಡೈರೆಕ್ಷನ್ಸ್ ನೀವು ಕರೆಕ್ಟಾಗಿ ನೋಡಿದ್ರೆ ಇಟ್ ಈಸ್ ಲೈಕ್ ದಿಸ್, ರೈಟ್? ಸೊ ಹೆಂಗೆ ಹೋಗ್ತಾ ಇದೆ ವಿಂಡೋ? ಸೊ ಹೆಂಗೆ ಬಂದ್ಬಿಟ್ಟು ಇಟ್ ಈಸ್ ಅಗೇನ್, ಓಕೆ, ಇದು ಹೆಂಗೆ ಆಗ್ತಾ ಇದೆ? ಅಗೇನ್ ಇಟ್ ಈಸ್ ಲೈಕ್ ದಿಸ್, ಕರೆಕ್ಟಾ? ಅಂಡ್ ಅಗೇನ್ ಇಟ್ ಈಸ್ ಲೈಕ್ ದಿಸ್. ಸಿಮಿಲರ್ಲಿ ಅಗೇನ್ ಯು ಕ್ಯಾನ್ ಗೋ ವಿತ್ ದಿ, ಸೊ ಲೈಕ್ ದಿಸ್ ಇದೆ, ಅಂಡ್ ಅಗೇನ್ ಇಟ್ ಈಸ್ ಲೈಕ್ ದಿಸ್ ಇದೆ, ರೈಟ್? ಇವನ್ನೇ ಹೆಡ್ಲಿ ಕೋಶ ಅಂತ ಕರಿತೀವಿ, ಇದನ್ನೇ ಫೆರಲ್ ಕೋಶ ಅಂತ ಕರಿತೀವಿ, ರೈಟ್? ಇದನ್ನೇ ಪೋಲಾರ್ ಅಥವಾ ಧ್ರುವೀಯ ಕೋಶದ ಪೋಲಾರ್ ಸೆಲ್ ಅಂತ ಕರಿತೀವಿ. ಈಗ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ, ರೈಟ್, ನೋಡಿ ಇದ್ರದ್ದು ಡೆನ್ಸಿಟಿ, ಓಕೆ, ಇದ್ರ ಡೆನ್ಸಿಟಿ ಬೇರೆ, ಇಲ್ಲಿಂದ ಬರ್ತಕ್ಕಂತಹ ಡೆನ್ಸಿಟಿ ಬೇರೆ. ಹಾಗಾಗಿ ಈ ಏರಿಯಾದಲ್ಲಿ ಏನು ಕಂಡು ಬಂದಿದೆ ನಮಗೊಂದು, ಓಕೆ, ಏನು ಫ್ರಂಟ್ ಕಂಡು ಬಂದಿದೆ, ಇಲ್ಲೊಂದು ಫ್ರಂಟ್ ಕಂಡು ಬರುತ್ತೆ. ಸಿಮಿಲರ್ಲಿ ನೋಡಿ, ಇಲ್ಲಿಂದ ಬರ್ತಕ್ಕಂಥ ಒಂದು ವಿಂಡೋ ಇಲ್ಲಿಂದ, ಓಕೆ, ನಮಗೆ ಮತ್ತೆ ಎಲ್ಲದು? ಸೊ ಈ ಪ್ರದೇಶ, ರೈಟ್? ಏನೋ ಉಷ್ಣವಲಯ ಇಲ್ಲೊಂದು, ಓಕೆ. ಸಿಮಿಲರ್ಲಿ ಅಗೇನ್ ಇಲ್ಲಿ ಒಂದು ಸಬ್ ಪೋಲಾರ್ ಅಲ್ಲಿ, ರೈಟ್, ಇನ್ನೊಂದು ಸಬ್ ಇದರಲ್ಲಿ, ರೈಟ್? ಹೆಂಗೆ ಅಂತ ಅಂದ್ರೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರಿ ಇದನ್ನ, ರೈಟ್? ನೋಡಿ ಇದನ್ನ. ಸೊ ಇದು ಯಾವುದು? ಧ್ರುವ ಪ್ರದೇಶದ ಒಂದು ಬರ್ತಾ ಇದೆ,
ರೈಟ್. ಇದು ಒಂದೇನು ಟ್ರಾಪಿಕಲ್ ಕಡೆಯಿಂದ ಬರ್ತಾ ಇದೆ. ಹಾಗಿದ್ರೆ ಇದರ ಡೆನ್ಸಿಟಿ ರಿಲೇಟಿವ್ಲಿ ಜಾಸ್ತಿ, ಇದ್ರ ಡೆನ್ಸಿಟಿ ಕಡಿಮೆ. ಹಾಗಾಗಿ ಏನಾಯ್ತು, ಈಗ ಎರಡು ಡೆನ್ಸಿಟಿ ಬೇರೆ ಬೇರೆ ಅಂದ್ರೆ ವಿಲ್ ದೇ ಮೀಟ್ ಅಪ್ ಈಚ್ ಅದರ್? ನೋ. ಅಲ್ಲಿ ಏನ್ ಫಾರ್ಮ್ ಆಗುತ್ತೆ, ಗ್ರೇಡಿಯಂಟ್ ಅಥವಾ ಫ್ರಂಟ್ ಫಾರ್ಮ್ ಆಗುತ್ತೆ. ರೈಟ್. ಹಾಗೆ ಇಲ್ಲಿ ಫ್ರಂಟ್ 1 ಅಂತ ತೆಗೆದುಕೊಳ್ತಾ ಇದೆ. ಬಟ್ ಯಾವ ಫ್ರಂಟ್ ಇದು? ಎಸ್, ಉಪಧ್ರುವೀಯ ಅಥವಾ ಬೇಕಾ ಇದನ್ನು ಸಬ್ ಪೋಲಾರ್ ಅಂತ ಬರೀಬಹುದು. ವಿ ಕ್ಯಾನ್ ರೈಟ್ ಇಟ್ ಆಸ್ ಸಬ್ ಪೋಲಾರ್ ಫ್ರಂಟ್ ಅಂತ ಬರೆಯೋಣ. ಸಿಮಿಲರ್ಲಿ ಇವಾಗ ನೀವು ಕಂಪೇರ್ ಮಾಡಿದ್ರೆ ಇದೆಲ್ಲಿಂದ ಬರ್ತಾ ಇದೆ ವಿಂಡೋ, ಓಕೆ, ಈ ಏರಿಯಾದಿಂದ ಬರ್ತಾ ಇದೆ. ಇದು ಹಾಗಿದ್ರೆ ಪೋಲಾರ್, ಸಾರಿ, ನಮ್ಮ ಇಕ್ವಟೋರಿಯಲ್ ಏರಿಯಾದಿಂದ. ರೈಟ್. ಇದು ಸಬ್ ಪೋಲಾರು, ಇದು ಇಕ್ವಟೋರಿಯಲ್ ಏರಿಯಾ. ಹಾಗೆ ಇದರದ್ದು ರಿಲೇಟಿವ್ಲಿ ಟೆಂಪರೇಚರ್ ಇದ್ರದ್ದು ಜಾಸ್ತಿ ಮೀನ್ಸ್ ಡೆನ್ಸಿಟಿ ಕಡಿಮೆ. ಇದ್ರ ರಿಲೇಟಿವ್ ಇದು ಕಂಪೇರ್ ಮಾಡಿ ಡೆನ್ಸಿಟಿ ಜಾಸ್ತಿ. ಹಾಗಾಗಿ ಇಲ್ಲಿ ಯಾವ್ದಿದು? ಸಬ್ ಟ್ರಾಪಿಕಲ್. ಓಕೆ, ಏನ್ ಫಾರ್ಮ್ ಆಯ್ತು ನಮಗೆ? ಸಬ್ ಟ್ರಾಪಿಕಲ್ ಫ್ರಂಟ್ ಫಾರ್ಮ್ ಆಯ್ತು. ಹಾಗೆ ಟೋಟಲ್ ಈ ಕಡೆ ಎಷ್ಟೋ ಒಂದು ಫ್ರಂಟು, ಈ ಕಡೆ 1 2, ಟೋಟಲ್ ಎಷ್ಟು ಫ್ರಂಟ್ ಫಾರ್ಮ್ ಆಗ್ತವೆ? 4. ಓಕೆ, ವಾಯು ಮುಖಗಳು, 4 ಫ್ರಂಟ್ಗಳು. ಹಾಗೆ ನಮಗೆ ಆಲ್ರೆಡಿ ಗೊತ್ತಿದೆ 4 ಫ್ರಂಟ್ ಅಂದ್ರೆ ಎಲ್ಲೆಲ್ಲಿ ಫ್ರಂಟ್ ಫಾರ್ಮ್ ಆಗುತ್ತೋ ಅಲ್ಲಲ್ಲಿ ವಿಂಡೋ, ಎಲ್ಲೆಲ್ಲಿ ವಿಂಡ್ ಜನರೇಟ್ ಆಗುತ್ತೋ ಅಲ್ಲಿ ಪಾಸಿಬಿಲಿಟಿ ಆಫ್ ಜಿಯೋಸ್ಟ್ರಾಫಿಕ್ ವಿಂಡೋ ಮೀನ್ಸ್ ಜೆಟ್ ಸ್ಟ್ರೀಮು. ಹಾಗಿದ್ರೆ ಟೋಟಲ್ ಎಷ್ಟು ಜೆಟ್ ಸ್ಟ್ರೀಮ್ ಇದಾವೆ ಅಂತ ಕೇಳಿದ್ರೆ ಟೋಟಲ್ 4 ಜೆಟ್ ಸ್ಟ್ರೀಮ್ ಇದೆ. ಹೌದಲ್ಲ? ಅಂದ್ರೆ ಫ್ರಂಟ್ ಎಷ್ಟು ಅಷ್ಟೇ, ಇಲ್ಲೊಂದು ಜೆಟ್ ಸ್ಟ್ರೀಮ್ ಇದೆ. ರೈಟ್. ಆಮೇಲೆ ಇಲ್ಲೊಂದು ಎಲ್ಲಿದೋ? ಎಸ್, ಇಲ್ಲೊಂದು ಜೆಟ್ ಸ್ಟ್ರೀಮ್ ಇದೆ. ರೈಟ್. ಸಿಮಿಲರ್ಲಿ ಇಲ್ಲೊಂದು ಜೆಟ್ ಸ್ಟ್ರೀಮ್ ಇದೆ. ಸಿಮಿಲರ್ಲಿ ಇಲ್ಲೊಂದು. ಓಕೆ, ಇದನ್ನ ನೋಡಿ ಸಬ್ ಪೋಲಾರ್ ಇಷ್ಟು. ಓಕೆ, ಸಬ್ ಪೋಲಾರ್ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಅಲ್ಲಿ ಏನೋ 60 ಡಿಗ್ರಿಯಲ್ಲಿ ಫಾರ್ಮ್ ಆಗಿರ್ತಕ್ಕಂಥದ್ದು. ಅದೇ 30-35 ಅಲ್ಲಿ ಸಬ್ ಟ್ರಾಪಿಕಲ್, ಯಾಕಂದ್ರೆ ಏರಿಯಾ ಸಬ್ ಟ್ರಾಪಿಕಲ್, ಉಪ ಉಷ್ಣವಲಯ, ಹಾಗೆ ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮ್, ದ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್, ಪಶ್ಚಿಮಾಭಿಮುಖವಾಗಿ ಹೋಗೋದಕ್ಕೆ ಸಬ್ ಟ್ರಾಪಿಕಲ್ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್. ಸಿಮಿಲರ್ಲಿ ಇದು ಕೂಡ ಹಾಗಾದ್ರೆ ಬೋತ್ ನದರ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ವಿ ಕ್ಯಾನ್ ಫೈಂಡ್ ದಿ ಜೆಟ್ ಸ್ಟ್ರೀಮ್ಸ್ ಅಂತ ಹೇಳಿ ಕರಿತೀನಿ. ರೈಟ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದೀಸ್. ರೈಟ್. ಇನ್ನು ತುಂಬಾ ಹೇಳ್ತಾ ಹೋದ್ರೆ ಇಟ್ ಈಸ್ ಅಗೇನ್ ಮತ್ತೆ ಫ್ರಂಟ್ ಬಗ್ಗೆ ಮತ್ತೆ ಹೇಳ್ಬೋದು, ಜೆಟ್ ಸ್ಟ್ರೀಮ್ ಬಗ್ಗೆ ಮತ್ತೆ ಟೈಪ್ಸ್ ಆಫ್ ಜೆಟ್ ಸ್ಟ್ರೀಮ್, ಟೈಪ್ಸ್ ಆಫ್ ಡಿಫರೆನ್ಸ್. ರೈಟ್. ಇನ್ನು ತುಂಬಾ ಕಾನ್ಸೆಪ್ಟ್ಗಳನ್ನ, ಪೋಲಾರ್ ವರ್ಟೆಕ್ಸ್ ಏನಾಗ್ತದ, ಹಾಗೆ ಅದಕ್ಕೆ ಓಜೋನ್ ಹೋಲ್ ವೈ ಮೋರ್ ಅಟ್ ದಿ ಪೋಲಾರ್ ವರ್ಟೆಕ್ಸ್, ಪಾಸಿಟಿವ್ ಆಗಿ ಇದೆಯೋ ನೆಗೆಟಿವ್ ಆಗಿದೆಯೋ. ರೈಟ್. ಆಮೇಲೆ ವಾಟ್ ಯು ಮೀನ್ ಬೈ ದ ಸ್ಟ್ರಾಟೋಸ್ಫಿಯರಿಕ್ ವಾರ್ಮಿಂಗ್. ರೈಟ್. ಹಂಗೆ ಸಮೋಷ್ಣ ವಲಯದ ಏನದು ಹೀಟ್ ಆಗುವಿಕೆ ಅಥವಾ ವಾರ್ಮಿಂಗ್ ಅಂದ್ರೆ ಏನು, ಅದರಿಂದ ಏನು ಪರಿಣಾಮಗಳಿದಾವೆ. ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ನಿಮ್ಗೇನಾದ್ರೂ ಈ ತರ ಕಂಟೆಂಟ್ ಬೇಕು ಅಂದ್ರೆ ಯು ಕ್ಯಾನ್ ಕಮೆಂಟು. ಯಾಕಂದ್ರೆ ನೀವು ಕಮೆಂಟ್ ಕೊಟ್ರೆ ಓಕೆ, ನಿಮಗೇನಾದ್ರೂ ಇಫ್ ಯು ಫಾಲೋ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದೇ ತರ ವಿಡಿಯೋಸ್ ಅನ್ನ ವಿ ವಿಲ್ ಬ್ರಿಂಗ್ ಟು ಯು. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ನಮ್ಮ KS ಗುರೂಜಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಜೊತೆಗೆ ಇದೇ ಥರ ಕಂಟೆಂಟ್ ಇನ್ನೂ ಬೇಕು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ಲರ್ನಿಂಗ್.